ಹಾಗಾಗಿನೇ ಈಗ ಅದನ್ನ ಇಟ್ಕೊಂಡು ಅದನ್ನ ಆ ಥರ ಕೇಳಿದ್ರೆ ನಿಜಕ್ಕೂ ಅದು ಬೇಜವಾಬ್ದಾರಿ ಏನು ಹೇಳಿಕೆಗಳಾಗುತ್ತೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ನಾನು ಹನುಮಂತಯ್ಯನವ್ರ ಮಾತನ್ನ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ನಾವು ಬೇರೆ ಎಲ್ಲ ಬಿಟ್ಬಿಡಿ, ಕರ್ನಾಟಕದ 4 ಜನರ ಮೇಲೆ ಹೆಸರುಗಳಿದಾವಲ್ವಾ, ಆಗಲೇ ಶಶಿಧರ್ ಭಟ್ರು ಹೇಳಿದ್ರು, ಮಿಕ್ಕದವರೆಲ್ಲರೂ ಗೊತ್ತು. ತೀವ್ರವಾದ ಗುರುತರವಾದ ಆರೋಪಗಳು ಕೋರ್ಟಲ್ಲಿ ಇದ್ದಿದ್ದು ನಿಜಾನ ಸುಳ್ಳ? ನಿಜ. ಹಾಗಾಗಿ ಅವರು ವಿಮುಕ್ತರಾಗೋ ತನಕ, ಅದರಲ್ಲಿ ಆರೋಪ ಮುಕ್ತರಾಗೋ ತನಕ ಒಂದು ರೀತಿಯ ಸಂಯಮವನ್ನು ಪಾಲಿಸಬೇಕು. ಇವಾಗ ನೋಡಿ, ನಾನು ಆಗಲೇ ನೀವು ನಾವು ಆಫ್ಲೈನ್ ಮಾತಾಡ್ತಿದ್ವಿ, ಇದರಲ್ಲಿ ಲಾಲು ಪ್ರಸಾದ್ ಯಾದವ್ ಅಪರಾಧಿ ಅಂತ ತೀರ್ಮಾನ ಆಯಿತು ಕೋರ್ಟಲ್ಲಿ. ಅಂದರೆ ಅದು 17 ವರ್ಷಗಳಿಂದ ಆಗಿದ್ದಂಥ ಕೇಸು. ಇದೇ ಲಾಲು ಪ್ರಸಾದ್ ಯಾದವ್ ಅಪರಾಧಿ ಆಗಿದ್ದಂತಹ ಸಂದರ್ಭದಲ್ಲೇ 7 ವರ್ಷ 6 ವರ್ಷ 7 ವರ್ಷ 5 ವರ್ಷನ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದ. ಹಾಗಾಗಿ ಬರುತ್ತೆ ಇನ್ನೊಂದು ಬರುತ್ತೆ, ಇಲ್ಲ ಅವ್ರಿಗೆ MP ಅಲ್ಲ, ಬರುತ್ತೆ. ಅಂದ್ರೆ ಇನ್ನೊಂದು ಹೇಳ್ತೇವೆ, ಅದಕ್ಕೆ ನಾನು ಹೇಳ್ತಿರೋದು, ಆ ಸಂದರ್ಭದಲ್ಲಿ MP ಅಲ್ಲ ಮಂತ್ರಿಗಳಾಗೋದು, ನೀವು ಶಾಸಕರಾಗೋದು ಪುಟ್ಟಸ್ವಾಮಿ ಅವರೇ, ರವಿಕೃಷ್ಣ ಹೇಳ್ತಾರೆ. ಈಗ ಡಿ ಕೆ ಶಿವಕುಮಾರ್ ಬಗ್ಗೆ ಸಂತೋಷ್ ಲಾಡ್ ಬಗ್ಗೆ ಮಾತಾಡಬೇಕು ಬೇಡ, ಕೋರ್ಟ್ ಅಲ್ಲಿ ಕೇಸ್ ಆಗೋದು. ಯಡಿಯೂರಪ್ಪನವ್ರು ಯಾಕೆ ಹೇಳಿದ್ರು, ಬಿಜೆಪಿ ಅವರು ಯಾಕೆ ಹೇಳಿದ್ರು, ಇವ್ರು ಯಾಕೆ ಬಿಡುಗಡೆ ಮಾಡಿರೋರ ಅವರು ಸಂವಿಧಾನದ ಪ್ರಕಾರ ಭ್ರಷ್ಟಾಚಾರ ಆರೋಪಗಳಿದ್ರೆ ಅವ್ರು ಪಟ್ಟಿ ಮಾಡಕ್ಕೆ ಅವಕಾಶ ನೀವು ಕೂಡ ಮಾಡಿದ್ರಿ, ಕುಮಾರಸ್ವಾಮಿ ಕೂಡ ಮಾಡಿದರೆ, ಸಾರ್ವಜನಿಕ ಜೀವನದಲ್ಲಿ ಮಾಡೋಕೆ ಅವಕಾಶ ಇದೆ, ಮಾಡಿದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಕುಮಾರಸ್ವಾಮಿ ಏನು MP ಅಲ್ಲ, ಅದು MP ನಿಲ್ತೀನಿ ಅಂತ ಹೇಳಿಲ್ಲ, ಯಡಿಯೂರಪ್ಪ ಏನು MP ಅಲ್ಲ, ನಿಲ್ತೀನಿ ಅಂತ ಹೇಳಿಲ್ಲ. ಸೊ ಇವ್ರು ಯಾರು ಇಲ್ದೇ ಇರೋರು ಇರೋ ಲಾಲು ಪ್ರಸಾದ್ ಯಾದವ್ ಶಿಕ್ಷೆ ಆಗಿದೆ, ಅವ್ರ ಹೆಸರೆಲ್ಲ ಇದರಲ್ಲಿ. ಅದನ್ನೇ ನಾನು ಹೇಳ್ತಕ್ಕಂಥ ಬರ್ತಾ ಇದ್ದೆ ಅಲ್ಲಿಗೆ. ಇವರು ಕೇಜ್ರಿವಾಲ್ ಅವರು ಒಂದು ಸಂವಿಧಾನಾತ್ಮಕ ಪೋಸ್ಟಲ್ಲಿದ್ದಾರೆ. ಅವರು ಕೆಲವ್ರನ್ನ ರಾಜಕೀಯವಾಗಿ ಅವರ ಇಮೇಜನ್ನು ಹಾಳು ಮಾಡಬೇಕಾಗಿದ್ರೆ ಸಾರ್ವಜನಿಕವಾಗಿ ಇವ್ರಿಗೆ ಯಾವುದು 2 ಸ್ಟಿಕ್ಕು ಭ್ರಷ್ಟಾಚಾರ ಅನ್ನೋದಕ್ಕೆ ಯಾವ 2 ಸ್ಟಿಕ್ ಮಾಡಿದ್ದಾರೆ ಇವರು? ಅಲ್ಲ, ನಿಮ್ಮ ಇನ್ಕಮ್ ಅಳಿಬೋದಲ್ಲ, ಹೆಂಗ್ ಬಂತು ಇನ್ಕಮ್ ಮಾಡ್ಬೇಕಂತ 10 ಕೋಟಿ ಇದ್ದವರು 10 ವರ್ಷದಲ್ಲಿ 200 ಕೋಟಿ ಆಸ್ತಿ ಮಾಡಿದ್ರೆ ವೇಗಾಗಿ ಎಲ್ಲರ ಮೇಲೂ ಅಪಾದನೆ ಮಾಡ್ತಕ್ಕಂಥದ್ದಲ್ಲ. ನೀವು ಹೇಳಿದ್ರೆ ಲಿಸ್ಟ್ ಔಟ್ ಅಂತ, ಲಿಸ್ಟ್ ಔಟ್ ಮಾಡಿ ಯಾವ ಆಧಾರದ ಮೇಲೆ ಹೇಳ್ತಾರೆ? ಈಗ ಅವ್ರ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಅಂತ ಬಂದ್ರು, 5 ವರ್ಷ ಆಡಳಿತ ನಡೆಸಿ ಇವರು ಜನಕ್ಕೆ ಕೊಟ್ಟಂತ ಆಶ್ವಾಸನೆ ಪ್ರಕಾರ ಇವ್ರಿಗೆ ಒಳ್ಳೆ ಆಡಳಿತ ಕೊಟ್ಟು ಇವ್ರ ಬ್ರ್ಯಾಂಡ್ ನೇಮನ್ನು ಭ್ರಷ್ಟಾಚಾರ ರಹಿತ ಅಂತ ಪ್ರೂವ್ ಮಾಡಿದಾಗ ಇವ್ರಿಗೆ ನೈತಿಕತೆ ಹಕ್ಕಿದೆ. ಈಗ ಇವ್ರಿಗೆ ನೈತಿಕತೆ ಹಕ್ಕೇ ಇಲ್ಲ. ಕಾರಣ ಏನು ಅಂದರೆ, ಒಂದು ಸರ್ಕಾರ ನಡೆಸ್ತಕ್ಕಂಥ ಜವಾಬ್ದಾರಿನೇ ಗೊತ್ತಿಲ್ಲ ಅವ್ರಿಗೆ. ಹೋಗಿ ನಾವು ವ್ಯವಸ್ಥೆಗೆ ವಿರುದ್ಧ ಅನ್ನೋದಕ್ಕೆ ಒಂದೇ ಒಂದು ಗ್ರೀವಿಯನ್ಸಸ್ ಕೇಳ್ತೀವಿ ಅಂತ ಹೇಳ್ತಾರೆ. ನಾನು ಮಾತಾಡಿಲ್ಲ, ನೀವು ಮಾತಾಡೋದು ಸುಮ್ಮನೆ ಇದೆ. ಗ್ರೀವಿಯನ್ಸಸ್ ನಾನು ಪಬ್ಲಿಕ್ನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು, ಏನಾಯ್ತು ಗೊಂದಲ. ಆಮೇಲೆ ಇದರಲ್ಲಿ ಸ್ಟೇಡಿಯಂನಲ್ಲಿ ನಾನು ಅಸೆಂಬ್ಲಿ ನಡೆಸ್ತೀನಿ ಅಂತಾರೆ. ಇದೆಲ್ಲ ಯಡಿಯೂರಪ್ಪನವರು ಬೆಳಿಗ್ಗೆ ಸಹಿ ಮಾಡಿ ಒಂದು ಫೈಲ್ ಪಾಸ್ ಮಾಡಿ ಸಂಜೆಗೆ ಚೆಕ್ ತಗೊಂಡ್ರು. ಇದು ಅನುಭವ ಬಿಜೆಪಿ. ಆ ಚೆಕ್ ತಗೊಂಡದನ್ನ ಸಂಬಂಧ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಹೈಕೋರ್ಟ್. ಈಗ ಕುಮಾರಸ್ವಾಮಿ ಹೇಳಿದ್ದು, ಪುಟ್ಟಸ್ವಾಮಿ ಹೇಳಿದ್ದೇನಂತಂದ್ರೆ, ಫಸ್ಟ್ ಒಂದು ಸರ್ಕಾರ ಬಂತು, ನಾವು ಬಹಳ ಕ್ಲೀನ್ ಸರ್ಕಾರ ಕೊಡ್ತೇವೆ, ನಾವು ಭ್ರಷ್ಟಾಚಾರ ಮುಕ್ತ ಅಂತ ಹೇಳಿದ್ರು. ಅವ್ರು ಏನಾದ್ರು ಒಂದಂತದ್ದು ಗೊತ್ತಾಗಿದೆ ಕರ್ನಾಟಕದಲ್ಲಿ. ಕೇಜ್ರಿವಾಲ್ ಕೂಡ ಒಂದು ವರ್ಷ ಅವಕಾಶ ಕೊಡಿ ಅಂತ ಕುಮಾರಸ್ವಾಮಿ ಕೇಳ್ತಾ ಇದಾರೆ. ನೀವು ಇನ್ನೂ 1 ತಿಂಗಳು ಆಡಳಿತನೇ ಮಾಡಿಲ್ಲ, ನೀವು ಪ್ರಾಮಾಣಿಕರ ಅಥವಾ ಭ್ರಷ್ಟರ ಅಂತ ಗೊತ್ತಾಗಕ್ಕೆ ಅವಕಾಶ ಕೊಡಿ ಅಂತ ಒಂದು ವರ್ಷ ಆಡಳಿತ ಮಾಡಿ ಕೇಜ್ರಿವಾಲ್ ಗೊತ್ತಾಗುತ್ತೆ. ಶಶಿ ಭಟ್ರೆ, ಇಲ್ಲಿರುವ ಪ್ರಶ್ನೆ ಏನಿದೆ, ಬಹಳ ಸ್ಪಷ್ಟವಾಗಿ ಅವರಿಗೆ ಈ ರೀತಿ ಆರೋಪ ಮಾಡೋದಕ್ಕೆ ಹಕ್ಕು ಇದೆಯೋ ಇಲ್ಲೋ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಅಲ್ಲ, ಹಕ್ಕಿದೆ, ಸಂವಿಧಾನ ಇಲ್ಲ ಅಂತ ಹೇಳ್ತಾರಲ್ಲ, ಅದನ್ನು ಸಾಬೀತು ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಗುರುಗಳೇ, ನೀವು ಪ್ರಾಮಾಣಿಕತೆ ಸಲುವಾಗಿ ವಿಧಾನ ಪರಿಷತ್ ಅಷ್ಟು ಕೆಲಸ ಮಾಡಿದವರು ಈಗ ಅಪ್ರಾಮಾಣಿಕ ಸಲುವಾಗಿ ಒಂದ್ ನಿಮಿಷ ಗುರುಗಳೇ, ಒಂದ್ ನಿಮಿಷ ಬಹಳ ಗೌರವದಿಂದ ಮಾತಾಡ್ತಿದ್ರು. ನಿಮ್ ಬಗ್ಗೆ ಗೌರವ ಇಟ್ಕೊಂಡ ವಿಧಾನ ಪರಿಷತ್ ಎಷ್ಟು ಕೆಲಸ ಮಾಡಿದ್ರು ಅಂತ. ಆದ್ರೆ ಇತ್ತೀಚಿನ ದಿನಗಳು ನಾನು ಬಹಳ ಸ್ಪಷ್ಟವಾದ್ದು ಏನು, ಈ 4 ಜನರ ಮೇಲೆ ಅವರು ಕರ್ನಾಟಕದ ನಾಯಕರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವರು
ಒಂದು ಜವಾಬ್ದಾರಿಯುತ ಜಾಗದಲ್ಲಿ ಇರುವಂತ ವ್ಯಕ್ತಿ ಹೇಳ್ಬಿಟ್ಟಿದ್ದಾರೆ. ಸರ್ ನನಗೆ ಸಿಂಪಲ್, ಈಗ ನಾನು ಅವ್ರು 4 ಜನರು ಅವರು ಪ್ರಾಮಾಣಿಕರು ಅಥವಾ ಏನೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಭ್ರಷ್ಟ ಅಂದ ತಕ್ಷಣ ನಾನು 1000 ಕೋಟಿ ಭ್ರಷ್ಟಾಚಾರ ಮಾಡಿದ್ನ, ಯಾವ ಹಗರಣ ಸಿಗಾಕೊಂಡಿನಿ, ಎಷ್ಟು ತಿಂದಿದ್ದೀನಿ, ಯಾವ ಕೋರ್ಟಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಬೇಕು. ಜನ ಕುಮಾರಸ್ವಾಮಿ ಭ್ರಷ್ಟರು, ಶಶಿಧರ್ ಭಟ್ರು, ಅವರು ಭ್ರಷ್ಟರು, ಪುಟ್ಟಸ್ವಾಮಿ ಭ್ರಷ್ಟರು ಅಂತ ಜನ ಓದಾಕೊಂಡ್ಬಿಡ್ತಾರೆ ರೋಡಲ್ಲಿ. ನಾನು ಅದಕ್ಕೆ ಹೇಳ್ತಿದ್ದೀನಿ, ಆಮ್ ಆದ್ಮಿ ಪಾರ್ಟಿಯ ಜವಾಬ್ದಾರಿಗಿರೋದು ಅಂದ್ರೆ ಅವರು ಭ್ರಷ್ಟರು ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕಾಗಿದೆ. ಇವ್ರು ಅಲ್ಲ ಅಂತ ಪ್ರೂವ್ ಮಾಡಬೇಕು. ಹೌದು, ಅಲ್ಲ ಅಂತ ಪ್ರೂವ್ ಮಾಡಬೇಕಾದ ಜವಾಬ್ದಾರಿ ಆರೋಪಿತರ ಮೇಲಿದೆ. ಹೌದು ಅಂತ ಪ್ರೂವ್ ಮಾಡಬೇಕಾದ ಇದು ಆಮ್ ಆದ್ಮಿ. ಇದಕ್ಕಿಂತ ಒಂದು ಬಹಳ ದುಃಖಕರವಾದ ಹೇಳ್ತೀನಿ, ಬಹಳ ದುಃಖಕರವಾದ್ದು. ಇವ್ರು ಸೀರಿಯಸ್ ಆಗಿ ತಗೋಬೇಕು. ಪೊಲಿಟಿಷಿಯನ್ ಸುಮ್ಮನೆ ಕೂಗಾಟ ಮಾಡಿದ್ರಾಗಲ್ಲ. ಏನು ದುಃಖಕರವಾದ್ದು ಅಂದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಜನ ಇವರೆಲ್ಲ ಭ್ರಷ್ಟರು ಅಂತ ಅಂದ್ಕೊಬಿಟ್ಟಿದ್ದಾರೆ. ಈಗ ಅವನು ಮಾತಾಡ್ತಾ ಇದ್ರೆ ಕೇಜ್ರಿವಾಲ್ ಯಾರ್ದೋ ಮಾತು ಕೇಳ್ತೀವಿ, ಬಟ್ ಜನ ಮಾತನಾಡ್ತಾ ಇರೋದು ದಟ್ ಇಸ್ ದ ಸೀರಿಯಸ್ ಸಿಚುವೇಶನ್. ಒಂದು ರಾಜ್ಯದಲ್ಲಿ 4 ಜನ ಹಿರಿಯ ನಾಯಕರು ಭ್ರಷ್ಟರು ಅಂತ ಈ ದೇಶ ಜನ ಅಂದ್ಕೋತಾರೆ ಅಂದ್ರೆ ಕರ್ನಾಟಕದಾಗ ನಾನು ಮುಖ ಕೆಳಾಕ್ಬೇಕನ್ರಿ. ದೇ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಸುಮ್ಮನೆ ಬೈಕಲ್ಲಿ ನೋಡೋದ್ರಾಗಲ್ಲ. ನಮ್ಮ ನಾಯಕರು ಪ್ರಾಮಾಣಿಕರು, ಯೋಗ್ಯರು, ದೇ ವಿಲ್ ಹ್ಯಾವ್ ಟು ಪ್ರೂವ್ ಅವರ ಪ್ರಾಮಾಣಿಕರು ಹೌದೋ ಅಲ್ವೋ. ಕುಮಾರಸ್ವಾಮಿ ಕೇಳ್ತೀನಿ, ಸುಪ್ರೀಂ ಕೋರ್ಟ್ ನಾನು ಕುಮಾರಸ್ವಾಮಿ ಕೊನೆಯದಾಗಿ ಕೇಳ್ತೀನಿ. ಕುಮಾರಸ್ವಾಮಿ ಅವರೇ, ಈಗ ಆರೋಪ ಅಂತೂ ಮಾಡಿದ್ದಾರೆ, ಅದನ್ನು ಪ್ರೂವ್ ಮಾಡುವಂಥದ್ದು ನಿಮ್ಮ ಡ್ಯೂಟಿನೋ ಅಥವಾ ಆರೋಪ ಮಾಡಿದ್ರ ಡ್ಯೂಟಿನೋ ಗೊತ್ತಿಲ್ಲ. ಈ ಲಿಸ್ಟಲ್ಲಿ ಲಾಲು ಪ್ರಸಾದ್ ಯಾದವ್ ಹೆಸರಿಲ್ಲ, ಬಹಳಷ್ಟು ಜನ ನಾಯಕರ ಹೆಸರಿಲ್ಲ. ನೀವು ಎಲೆಕ್ಷನ್ ನಿಲ್ತಾ ಇದ್ದೀರೋ ಗೊತ್ತಿಲ್ಲ, ಯಡಿಯೂರಪ್ಪ ಎಲೆಕ್ಷನ್ ನಿಲ್ತಾರೋ ಗೊತ್ತಿಲ್ಲ, ಆದರೆ ಇವ್ರನ್ನ ಸೋಲಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಹಾಗಾದರೆ ಇಂಡೈರೆಕ್ಟ್ ಆಗಿ ನಿಮ್ಮ ಪಕ್ಷಗಳ ಮೇಲೆ ಇರ್ತಕ್ಕಂಥ ಅಸಮಾಧಾನ ಗೊತ್ತಾಗ್ತಲ್ಲ ಇದು. ಈಗ ನಾನು ಬೇರೆಯವರ ಹೆಸರಿಲ್ಲ, ಬೇರೆಯವ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ, ಇದು ನನಗೆ ಪ್ರಮುಖವಾದಂಥ ಅಂಶ ಅಲ್ಲ. ಅವರು ನನ್ನ ಮೇಲೆ ನನ್ನ ಹೆಸರನ್ನ ಈ ಒಂದು ಕಂಪನಿಯಲ್ಲಿ ಸೇರಿಸಿದ್ದಾರೆ. ಆ ಸೇರಿಸ್ಬೇಕಾದ್ರೆ ಏನಾದರೂ ಅವ್ರ ಹತ್ರ ಒಂದು ಮಾಹಿತಿ ಇರಬೇಕಲ್ವೇ? ಆ ಮಾಹಿತಿ ಇಡಬೇಕಾದ್ರೆ ಅವರು ಪ್ರೂವ್ ಮಾಡಬೇಕಾದ್ರೆ ಅವರು ನೀವು ಪ್ರೂವ್ ನಾವು ತಪ್ಪು ಮಾಡಿಲ್ಲ ಅಂತೇಳಿ ನಾವು ಅದರ ಅವಶ್ಯಕತೆ ನಮಗೇನಿದೆ? ಅವ್ರು ಯಾರು? ಈಗ ಈ ದೇಶದಲ್ಲಿ ಈ ರೀತಿ ಆರೋಪ ಮಾಡಿ ಓಡೋಗ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಕೇಜ್ರಿವಾಲ್ ಅವರು ಇಲ್ಲಿವರೆಗೆ ಅವರು ಏನು ಭ್ರಷ್ಟಾಚಾರದ ವಿರುದ್ಧ ಪ್ರಚಾರ ಮಾಡ್ಕೊಂಬಂದಿದ್ದಾರೆ. ಈಗ ಬರೀ ಪ್ರಚಾರಕ್ಕಷ್ಟೇ ಅಲ್ಲ ಅವ್ರೀಗ ಸೀಮಿತವಾಗೋದು, ಅವರು ಸತ್ತು ಪರೀಕ್ಷೆಗೆ ಒಳಗಾಗ್ತಾರೆ. ಈ ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡ್ತಕ್ಕಂಥದ್ದು ದೆಹಲಿನಲ್ಲಿ ಮೊದಲು ಅಲ್ಲಿ ಗಮನ ಹರಿಸ್ಕೊಳ್ಳಿ. ದೇಶದಲ್ಲಿರೋರೆಲ್ಲ ಭ್ರಷ್ಟರು, ನಾವೊಬ್ಬರೇ ಪ್ರಾಮಾಣಿಕರು, ಹರಿಶ್ಚಂದ್ರರು ಅಂತೇಳಿ ಭಾಳ ದಿವಸ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅವ್ರ ಕೈನಲ್ಲಿ. ಮೊದಲು ಆ ರಾಜ್ಯದಲ್ಲಿ ಇವತ್ತೇನು ಅವಕಾಶ ಸಿಕ್ಕಿದೆ, ಭ್ರಷ್ಟ ವ್ಯವಸ್ಥೆಯನ್ನು ಯಾವ ರೀತಿ ನಿರ್ಮೂಲ ಮಾಡ್ತೀನಿ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿ ನಂತರ ಬೇರೆ ರಾಜ್ಯದ ಬಗ್ಗೆ ಚರ್ಚೆಗಳು ಮಾಡ್ಕೊಳ್ಳಿ ಅವರು. ಎಸ್ ಕುಮಾರಸ್ವಾಮಿ ಕೊನೆಯದಾಗ ಕೇಳ್ತೀನಿ, ತಾವು ಕೂಡ ಹಿಂದೆ ಯಡಿಯೂರಪ್ಪ ವಿರುದ್ಧ ದಾಖಲೆಯನ್ನು ಬಿಡುಗಡೆ ಮಾಡಿದ್ರಿ, ಅವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರಿ. ಈಗ ಅವ್ರ ಮೇಲೂ ಕೂಡ ಕೇಜ್ರಿವಾಲ್ ಆಫ್ ಮಾಡಿದ್ದಾರೆ. ಸೊ ಆಗ ತಾವು ಕೂಡ ದಾಖಲೆ ಬಿಡುಗಡೆ ಮಾಡಿದ್ರಲ್ಲ ಹಿಂದೆ. ಈಗ ನಾನು ಯಡಿಯೂರಪ್ಪನವರ ವಿಷಯದಲ್ಲಿ ಈಗಾಗಲೇ ಹಲವಾರು ಕೋರ್ಟ್ಗಳಲ್ಲಿ ಇವತ್ತು ಏನೋ ಒಂದು ಇದು ನಡೀತಾ ಇದೆ, ವಾದ ವಿವಾದಗಳು. ಕೋರ್ಟ್ ಅಂತಿಮವಾಗಿ ನಿರ್ಣಯ ಮಾಡ್ತಾರೆ, ವಿಚಾರಣೆಗಳು ನಡೀತಾ ಇದೆ. ಈಗ ನಾವು ಯಡಿಯೂರಪ್ಪನವ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ. ಆದರೆ ನಾನು ಆ ಸಂದರ್ಭದಲ್ಲಿ ಹಲವಾರು ದಾಖಲೆಗಳ ಮುಖಾಂತರ ಅಲ್ಲಿ ಕಾನೂನು ಬಾಹಿರವಾಗಿ ನಡೆದಿರ್ತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಇಲ್ಲಿ ಕೇಜ್ರಿವಾಲ್ ಅವರು ಸುಮ್ಮನೆ ಅವರು ಭ್ರಷ್ಟರು ಅಂತಕ್ಕಂಥದ್ದನ್ನು ಏನು ಹೇಳ್ಕೊಂಡು ಹೊರಟಿದ್ದಾರೆ, ಆ ಭ್ರಷ್ಟರು ಅಂತಕ್ಕಂಥದ್ದಕ್ಕೆ ಸಾಬೀತು ಮಾಡ್ತಕ್ಕಂಥ ಯಾವುದಾದ್ರು ಒಂದು ಸಾಕ್ಷಿಗಳನ್ನು ಜನತೆ ಮುಂದೆ ಇಡಬೇಕು, ದಾಖಲೆಗಳನ್ನು. ಅದನ್ನು ಇಡದೆ ಅವರು ಭ್ರಷ್ಟರು ಅಂತ ಹೇಳಿದರೆ ಕೆಲವರು ಈ ಟೀ ಸ್ಟಾಲ್ಗಳಲ್ಲಿ ಹೆಣ್ಣದಂಗಡಿ ಮುಂದೆ ಕೆಲವರು ಚರ್ಚೆ ಮಾಡ್ತಿರ್ತಾರೆ ಇಂಥ ವಿಷಯಗಳನ್ನು. ಆ ಒಂದು ಪರಿಸ್ಥಿತಿಗೆ ಇವರು ಒಳಗಾಗ್ತಕ್ಕಂಥದ್ದು ಬೇಡ. ಆ ರೀತಿ ಸುಮ್ಮನೆ ಕೇವಲ ಬಾಯಿ ಚಪ್ಪಲಕ್ಕೆ ಇವರೆಲ್ಲರೂ ಭ್ರಷ್ಟರು, ನಾನೊಬ್ಬನೇ ಹರಿಶ್ಚಂದ್ರ ಅಂತ ಹೇಳ್ತಕ್ಕಂಥದ್ದು ಆ ಜಾಗಕ್ಕೆ ಶೋಭೆ ತರೋದಿಲ್ಲ. ಈಗ ಯಾವೊಂದು ಮುಖ್ಯಮಂತ್ರಿ ಇದ್ದಾರೆ, ಆ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಬೇಕಾದ್ರೆ ಯಾರೋ ಬೀದಿನಲ್ಲಿ ಚರ್ಚೆ ಮಾಡ್ತಕ್ಕಂಥ ರೀತಿಯಲ್ಲಿ ಇವರು ಆ ಸ್ಥಾನದಲ್ಲಿ ನಿಂತು ಈ ಒಂದು ಹೇಳಿಕೆ ಕೊಟ್ಟಾಗ ಒಂದು ಜವಾಬ್ದಾರಿಯುತವಾದಂಥ ಒಬ್ಬ ಮುಖ್ಯಮಂತ್ರಿ ಅವರು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ, ಲಘುವಾಗಿ ತೆಗೆದುಕೊಳ್ಳಕ್ಕಾಗಲ್ಲ. ಕುಮಾರಸ್ವಾಮಿ ನೀವಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ರಾಜ್ಯದ ಮುಖ್ಯಮಂತ್ರಿ ಅವರಿಂತ ಗಂಭೀರ ಆರೋಪ ಮಾಡಿರೋದ್ರಿಂದ ಇದನ್ನು ಲಘುವಾಗಿ ತೆಗೆದುಕೊಳ್ಳಕ್ಕಾಗಲ್ಲ. ನಿರ್ವಹಿಸ್ತಕ್ಕಂಥದ್ದಕ್ಕೆ ಅವರು ಯೋಗ್ಯರಲ್ಲ ಅಂತಕ್ಕಂಥದ್ದನ್ನ ದೇಶದ ಜನ ತೀರ್ಮಾನ ಮಾಡ್ತಾರೆ. ಒಂದು ವಿಚಾರ, ಕುಮಾರಸ್ವಾಮಿ ಅವರೇ, ನನ್ನ ಜೊತೆ ಇಷ್ಟೊಂದು ಚರ್ಚೆ ಬಗ್ಗೆ ತಮಗೆ ಧನ್ಯವಾದಗಳು. ಪುಟ್ಟಸ್ವಾಮಿ ಅವರೇ, ಒಂದು ಪ್ರಶ್ನೆ ಇರ್ತಕ್ಕಂಥದ್ದು,
ಅವರು ಆರೋಪ ಮಾಡಿದ್ದಾರೆ. ಒಂದು, ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದರೆ ಮಾತ್ರ ಭ್ರಷ್ಟಾಚಾರ ಅಂತ. ನಮ್ಮ ನೋನ್ ಸೋರ್ಸ್ ಆಫ್ ಇನ್ಕಮ್, ನಾನು ರಾಜಕಾರಣಕ್ಕೆ ಬಂದ, ನಾನು ಶಾಸಕ ಆದ ಅವಾಗಿಂದ ಇಲ್ಲಿವರೆಗೂ ನನ್ನ ಆಸ್ತಿ ಎಷ್ಟು ಇನ್ಕ್ರೀಸ್ ಆಯಿತು, 10 ಲಕ್ಷ ಇದ್ದದ್ದು ಇವತ್ತು 100 ಕೋಟಿ ಆದರೆ ಅದು ಯಾವ ಮೂಲದ್ದು, ನಿಮ್ಮ ಸಂಬಳ ಏನು, ನಿಮ್ಮ ಸಾರಿಗೆ ಏನು, ನಿಮ್ಮ ಆದಾಯ ಏನು, ನೀವು ಯಾವ ಬಿಸ್ನೆಸ್ ಮಾಡ್ತೀರಿ, ನೀವು ಯಾವ ಒಕ್ಕಲ್ತನ ಮಾಡ್ತೀರಿ, ಅದು ಕೂಡ ಭ್ರಷ್ಟಾಚಾರ ಅಲ್ವಾ? ಖಂಡಿತ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಜನರಿಗೆ ನಾವು ಕೊಡಬೇಕಾದ್ದು ನಮ್ಮ ಜವಾಬ್ದಾರಿ. ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಇರಬೇಕು. ನೀವು ಹೇಳಿದಾಗೆ ಅವರ ಆಸ್ತಿ ಇನ್ಕ್ರೀಸ್ ಆಗಿದ್ದರೆ ಅದಕ್ಕೆ ಅವರು ಲೋಕಾಯುಕ್ತ ಮಾಡಿದ್ದಾರೆ. ಈಗ ಲೋಕಾಯುಕ್ತದಲ್ಲಿ ಫೈಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದಾದ್ರೂ ನೀವು ಹೆಚ್ಚು ಕಡಿಮೆ ಇದ್ದರೆ ಅದನ್ನು RTI ನಲ್ಲಿ ತೆಗೆದುಕೊಂಡು ನೀವು ಕೇಸ್ ಹಾಕಿ. ಒಂದು ನಿಮಿಷ, ರಮೇಶ್ ಬಾಬು ಅವರು ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅನಂತಕುಮಾರ್ ಬಗ್ಗೆ ಚುನಾವಣಾ ಆಯೋಗ ಸಲ್ಲಿಸಿದ ದಾಖಲೆ ಏನಿದೆ ಅದು ಮಾಹಿತಿ ನಂಗೆ ಗೊತ್ತಿಲ್ಲ, ನೀವು ಹೇಳಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಅನಂತಕುಮಾರ್ ಅವರು ತಮ್ಮ ಆಸ್ತಿ ಘೋಷಣೆ ಸಂದರ್ಭದಲ್ಲಿ 12 ಲಕ್ಷ ಮತ್ತು ಸಮಥಿಂಗ್ 12.5 ಲಕ್ಷ ರೂಪಾಯಿಯನ್ನು ಆಸ್ತಿಯನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. 12 ಲಕ್ಷ ಅಷ್ಟಿನ ಆಸ್ತಿನ ಜನ ತೀರ್ಮಾನ ಮಾಡಬೇಕು. ಅದನ್ನ ನಾನು ಇಲ್ಲಿ ಎಲ್ಲರ ಆಸ್ತಿಗಳು ಪ್ರಶ್ನೆ ಬರುತ್ತೆ. ಅಲ್ಲ, ಖಂಡಿತ ಈಗ ಪುಟ್ಟಸ್ವಾಮಿ ಅವರು ಹೇಳಿದ ನಾನು ಅನುಮೋದನೆ ಮಾಡ್ತೀನಿ. ಹಾಗಾದ್ರೆ ಅದು ಪ್ರಾಮಾಣಿಕವಾದ ದುಡಿಮೆ ಆಗುತ್ತಾ? ನೀವು ನಿಮ್ಮ ಆಸ್ತಿಗಳು 100 ಕೋಟಿ 200 ಕೋಟಿ ಪ್ರಾಮಾಣಿಕ ದುಡಿಮೆನಾ? ಸೊ ಈ ಪ್ರಶ್ನೆ ಬರಲ್ವಾ? ಇದು ಸಾರ್ವಜನಿಕ ಚರ್ಚೆ ಮಾಡಲ್ಲ. ಸನ್ಮಾನ್ಯ ಅನಂತಕುಮಾರ್ ಅವರು ಬಹಳ ಜವಾಬ್ದಾರಿ. ನಾನು ಅನಂತಕುಮಾರ್ ಒಂದೇ ಕೇಳ್ತಲ್ಲ, ಎಲ್ಲರೂ ಅಷ್ಟೇ, ಯಾರೇ ಆಗಲಿ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಹ ಪಾರದರ್ಶಕವಾಗಿ ನಡ್ಕೋಬೇಕಾಗುತ್ತೆ. ಇಲ್ಲಿ ಬಂದಿರ್ತಕ್ಕಂಥ ಪ್ರಶ್ನೆ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು. ಆಗಲೇ ನನ್ನ ಸ್ನೇಹಿತರು ಶಶಿಧರ್ ಭಟ್ರು, ನಮ್ಮ ರಾಜಕೀಯ ಗುರುಗಳು ಹೇಳ್ತಾ ಇದ್ರು, ಬೇರೆ ರಾಜಕೀಯ ಪಕ್ಷಗಳು, ಅರವಿಂದ್ ಕೇಜ್ರಿವಾಲ್ರು ಸಹ ರಾಜಕಾರಣಿ, AAPನೂ ಸಹ ರಾಜಕೀಯ ಪಕ್ಷ. ಅದನ್ನ ಅವ್ರ ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕು. ಸದ್ಯಕ್ಕೆ ಅವ್ರ ಮೇಲೆ ಯಾವುದೇ allegation ಇಲ್ಲ. ನೋಡಿ, ಅವರು ಏನ್ ಆಶ್ವಾಸನೆ ಕೊಟ್ಟು ಬಂದ್ರು ಅದನ್ನ ಪಲಾಯನವಾದ ಇದು. ಇವತ್ತು ಬಂದಂತ 1 ತಿಂಗಳ ಒಳಗಡೆ ಸುಪ್ರೀಂ ಕೋರ್ಟ್ ಇಂದ ಚಿಮಾರಿ ಹಾಕಿಸ್ಕೊಂಡಿದ್ದಾರೆ. ಅದಕ್ಕಿಂತ ಒಬ್ಬ ಮುಖ್ಯಮಂತ್ರಿಗೆ ಕೆಟ್ಟ ಅವರು ಅನುಭವದ ಕೊರತೆ ಇದು. ನೋಡಿ, ನನ್ನ ಮೇಲೆ ಆರೋಪಗಳಿದಾವೆ, ಅದು ಸಾಬೀತಾಗಿಲ್ಲ, ಕೋರ್ಟಲ್ಲಿದೆ, ಕೋರ್ಟ್ ನ್ಯಾಯಾಲಯ ತೀರ್ಪಾಗಲಿ, ಅಲ್ಲಿವರೆಗೂ ಅಂದ್ರೆ ಅಲ್ಲಿವರೆಗೂ ಅವರು ಭ್ರಷ್ಟ ಅಲ್ಲ ಅಥವಾ ಹೌದು ಅನ್ನೋವರೆಗೂ ಅವರು 10-15 ವರ್ಷ ರಾಜಕಾರಣ ಮಾಡ್ತಾರೆ, ಅದು ಕೂಡ ಅಪರಾಧವೇ. ಅದನ್ನ ಅಲ್ಲಿ ಇಟ್ಕೊಂಡು ಇಲ್ಲ, ಒಂದ್ ನಿಮಿಷ ಇಟ್ಕೊಂಡು ಈಗ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ಹಾಗಾದ್ರೆ ಇನ್ಮೇಲೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಅವ್ರ ಮೇಲೆ, ವೀರಪ್ಪ ಮೊಯ್ಲಿ ಮೇಲೆ ಅಥವಾ ಕರ್ನಾಟಕದಲ್ಲಿ DK ಶಿವಕುಮಾರ್ ಮೇಲೆ ಮಾತಾಡಲ್ವಾ? ಒಂದು ಅವ್ರ ಕಡೆಯಿಂದ ಬಿಜೆಪಿ ಅವರು ಈಗ ನಾವು ನಮ್ಮ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತ ಯಡಿಯೂರಪ್ಪನವರು, ಅನಂತಕುಮಾರ್ ಇವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಇವ್ರ ಇನ್ಮೇಲೆ ಕುಮಾರಸ್ವಾಮಿ ಅವ್ರ ಮೇಲೆ, ಶಿವಕುಮಾರ್ ಮೇಲೆ, ಸಂತೋಷ್ ಲಾಡ್ ಮೇಲೆ, ಅನಿಲ್ ಲಾಡ್ ಮೇಲೆ, ಸಿದ್ದರಾಮಯ್ಯನವ್ರ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾರಾ ಇಲ್ವಾ ಅನ್ನೋದು ಅವ್ರು ಹೇಳಬೇಕು. ಈಗ ಹನುಮಂತಯ್ಯನವರು ಕಾಂಗ್ರೆಸ್ ಅವರು ಇಲ್ಲ ನಾವೆಲ್ಲ ಸತ್ಯ ಹರಿಶ್ಚಂದ್ರದ ಇವರು ಅಂತ ಹೇಳ್ತಿದ್ದಾರೆ. ಅವರು ಇನ್ಮೇಲೆ ಎಲ್ಲ ಸತ್ಯ ಹರಿಶ್ಚಂದ್ರ ಅಲ್ಲ, ಅನೇಕರ ಮೇಲೆ ಆಪಾದನೆಗಳಿವೆ. ಇರೋ ಆಪಾದನೆಗಳು ಕೋರ್ಟ್ ನಲ್ಲಿ ಟ್ರಯಲ್ ಮೇಲೆ ನಡೀತಾ ಇವೆ. ತೀರ್ಮಾನ ಆಗಲಿ ಯಾರು ಏನಾಗುತ್ತೆ ಅಂತ. ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ಲೋಕಸತ್ತಾ ಮೂಲಕ ಇಡ್ತೀವಿ. ಆದ್ರೆ ಸಾಬೀತಾಗ್ತಕ್ಕಂಥದ್ದು ನೀವು ಮಾಡಬೇಡಿ. ಶಶಿಧರ್ ಭಟ್ರೆ, ಕಾನೂನು ಮತ್ತು ನ್ಯಾಯಾಲಯದ ದೃಷ್ಟಿಯಲ್ಲಿ ನಾನು ನಿರಪರಾಧಿ ಅಂತ ವಾದ ಮಾಡ್ತಾನೆ. 30 ವರ್ಷ ರಾಜಕಾರಣ ಮಾಡುವುದು ಕೂಡ ಈ ದೇಶದಲ್ಲಿ ನೋಡಿದೀವಿ. ಸೊ ನಾನು ನೈತಿಕವಾಗಿ ನಾನು ಭ್ರಷ್ಟ ಅಂತ ಗೊತ್ತಿದ್ರು ಕೂಡ ನಾನು ನೈತಿಕವಾಗಿ ಭ್ರಷ್ಟ ಅಲ್ಲ ಅಂತ ಹೇಳ್ಕೊಂಡು ರಾಜಕಾರಣ ಮಾಡುವಂಥದ್ದು. ಹಾಗಾದ್ರೆ ನಾನು ಎಲ್ಲಾ ಸಾರಾಸಗಡೆ ರಾಜಕಾರಣ ಪ್ರಾಮಾಣಿಕರಂತ ಹೇಳುವಂಥ ಸ್ಥಿತಿಯಲ್ಲಂತೂ ಇಲ್ಲ. ನನಗಿರುವ ಬಹುಮುಖ್ಯವಾದ ಸಮಸ್ಯೆ ಈ ಪಟ್ಟಿ ಹೊರಗೆ ಬಂದ ಮೇಲೆ ಆ ಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಇದು ಚರ್ಚೆ ಅಂತ ಶುರು ಆಗಿದೆ. ಒಂದು ನಿಮಿಷ, ಈ ಸನ್ಮಾನ್ಯ ಪುಟ್ಟಸ್ವಾಮಿಯವರು ದೇವೇಗೌಡರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಬಂದವರು. ಈಗ ಕುಮಾರಸ್ವಾಮಿ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋ ಕುತೂಹಲ ನನಗಿದೆ. ಹಾಗೇನೆ ಕಾಂಗ್ರೆಸ್ ಪಕ್ಷದವರು ಬಿಜೆಪಿಯ 2 ನಾಯಕರ ಮೇಲೂ ಭ್ರಷ್ಟಾಚಾರದ ಆರೋಪ ಮಾಡಿದವರು, ಒಬ್ರು ಅನಂತಕುಮಾರ್ ಮತ್ತು ಇನ್ನೊಬ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಈಗೇನಂತಾರೆ ಅವ್ರನ್ನ ಡಿಪೆಂಡ್ ನಾಯಕರು JMM ಕೇಸ್ ವೀರಪ್ಪ ಮೊಯ್ಲಿ ಮೇಲೆ ಕೇಳಿ ಸರ್, ಇವ್ರ ನಾಯಕರು, ಇವರು ಯಡಿಯೂರಪ್ಪನವರ ಮೇಲಿನ ಆರೋಪದ ಹಲವಾರು ದಾಖಲೆಗಳನ್ನ ಬಿಡುಗಡೆ ಮಾಡಿದವರು. ಈಗ ಸ್ಟ್ಯಾಂಡು ಬಟ್ ಸ್ಟ್ಯಾಂಡ್ ಅದೇ ಕೇಳಿದೆ ನಾನು. ಈ 3 ನಾಯಕರ ಸ್ಟ್ಯಾಂಡ್ ಬಟ್ ಸ್ಟ್ಯಾಂಡ್ ಒಂದು ನಮ್ಮ ದೇಶದಲ್ಲಿ ರಾಜಕೀಯದಲ್ಲಿ ಆಪಾದನೆ ಬಂದ ತಕ್ಷಣ ಹೊರಗೆ ಹೋಗ್ಬೇಕಾ ಇಲ್ವಾ ಅನ್ನೋದ್ರ ನೈತಿಕತೆ ಇದೆಯಾ? ಇಲ್ಲ, ಯಾವ ರಾಜಕೀಯ ಪಕ್ಷದವರು ಜನರು ಕೃಷ್ಣಾರೆಡ್ಡಿ ನಾನು ಈ ಮಾತನ್ನು ಹೇಳ್ತಿದ್ದೀನಿ. ಎರಡನೇದು, ನಮ್ಮ ಕಾನೂನುಗಳೇ ಅಷ್ಟು ಭದ್ರವಾಗಿಲ್ಲ. ನೈತಿಕತೆ ಬಂದ ಮೇಲೆ
ಆಮೇಲೆ ನಿಮ್ಗೆ 10 ವರ್ಷ ಟ್ರಯಲ್ ಮಾಡಿ 10 ವರ್ಷ ಆದ್ಮೇಲೆ 10 ವರ್ಷ ಏನು 20 ವರ್ಷ ಟ್ರಯಲ್ ಮಾಡಿ 20 ವರ್ಷ ಆದ್ಮೇಲೆ ನೀವು ತಪ್ಪಿತಸ್ಥ ಅಂದ್ರೆ ಅಲ್ಲಲ್ಲ, ತಪ್ಪಿತಸ್ಥ ಅಂತ ಹೇಳಿದ್ರೇನು ಹೇಳದೇ ಇದ್ರೇನು 20 ವರ್ಷ ನೀವು ಬೇಕಾದ ಒಳ್ಳೆ ಸ್ಥಾನದಲ್ಲಿ ಇರ್ತೀರಿ, ಆದ್ರೆ 10 ಕೆಲ್ಸ ಸರಿ ಮಾಡಿ. ಈಗ ನೀವು ಕಾಂಗ್ರೆಸ್ ಅದು ಸರ್ಕಾರ ನಾನು- ಸರಿ ಮಾಡಿ ಅದನ್ನ. ಅರೆ ಈಗ ಎಲ್ಲಾ ಸರ್ಕಾರಗಳು ಸರಿ, Yes. ನೋ ಕಾಂಗ್ರೆಸ್, ನಾನು ಹೇಳ್ತಿದ್ದೀನಿ ಎಲ್ಲ ರಾಜಕೀಯ ಪಕ್ಷಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೌದು, ಆಧಾರ ಅದನ್ನೇ ಇಟ್ಟು ನೀವು ಮಾಡ್ತಿರೋ ಕೆಲವು ಸಂದರ್ಭ ಅದೇ. ಡಾಕ್ಯುಮೆಂಟ್ಸ್ ಇಟ್ಟು ಕೊಡ್ತೀವಿ ಆಪಾದನೆ. ಸರ್, ಅವ್ರು document release ಆಪಾದನೆ ಮಾಡ್ತಾರೆ, ಕೊಟ್ಟು ಫೈಲ್ ಮಾಡ್ತಾರೆ. ಹೋದ್ಮೇಲೆ ಅದಂತೂ ನಿಜ. ಕೋರ್ಟಲ್ಲಿ ಏನ್ ಹೇಳುತ್ತೋ ಇವತ್ತು ನ್ಯಾಯಾಂಗಕ್ಕೆ ನಮ್ದು ಪ್ರಥಮ ಸ್ಥಾನ. ನ್ಯಾಯಾಂಗದಲ್ಲಿ ಹೇಳ್ಬೇಕು. ನ್ಯಾಯಾಂಗ ಹೇಳಿದ್ಮೇಲೆ ಪುಟ್ಟಸ್ವಾಮಿ ಅವರೇ, ಅಷ್ಟೇ ಪುಟ್ಟಸ್ವಾಮಿ ಅವರೇ, ವೋಟ್ ಕೊಡಬೇಡಿ ಅಂತ ಅಲ್ಲ. ನೈತಿಕ ಹಕ್ಕು ಇವ್ರಿಗಿಲ್ಲ. ಪುಟ್ಟಸ್ವಾಮಿ ಅವರೇ, ಕೇಜ್ರಿವಾಲ್ ತಂದಂತ ಲಿಸ್ಟ್ ಬಗ್ಗೆ ನೀವು ಎಷ್ಟೇ ಟೀಕೆ ಎಷ್ಟೇ ಆಕ್ರೋಶ ಮಾಡಿದ್ರು ಕೂಡ ಇಂಥದ್ದೊಂದು ಚರ್ಚೆಗೆ ಸಾರ್ವಜನಿಕ ತಂದಿದ್ರೆ ಅದು ಕೂಡ ಬಹಳ ಮಹತ್ವದ್ದೇ. ಸೊ ಆರೋಪ ಮಾಡಿದರೆ ಅದನ್ನ ಅವ್ರು ಸಾಬೀತು ಮಾಡುವಂಥದ್ದು, ನೀವು ಕೂಡ ಅದನ್ನು ಸಾಬೀತು ಮಾಡುವಂತ ನಿಮ್ಮ ಜವಾಬ್ದಾರಿಗಳಿದೆ. ಒಂದು ಅಂಶನ ಜವಾಬ್ದಾರಿ ಇದೆ. Yes, ಸಾಮಾಜಿಕ yes. ಹೋರಾಟಗಾರ ಯಾರು ಆರೋಪ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅಲ್ಲ, ಸಿಎಂ ಸಾರ್ ಗಂಭೀರವಾಗಿರೋದು ದಾಸೆ ಮಾಡಿದ್ದಲ್ಲ ಇದು. ಒಬ್ಬ ಕಾನ್ಸ್ಟಿಟ್ಯೂಷನ್ ಸಿಎಂ ಆಗಿರೋರು. ರಾಜಕೀಯವಾದಿ ನಾಯಕ Yes. ಖಂಡಿತ. Yes. ನಾನು ಎಲ್ಲ ದಯಮಾಡಿ ಎಲ್ಲ ಪ್ಯಾನಲಿಸ್ಟ್ಗಳು ಈ ಚರ್ಚೆಯಲ್ಲಿ ತಮ್ಮ ಮಹತ್ವದ ಚರ್ಚೆಯಲ್ಲಿ ಭಾಗಿಯಾದ್ರೆ ಇದನ್ನು ಕೊಡ್ತಾ ಇಲ್ಲ ನಾ ಟೈಮ್ ವೈಸ್ ಓವರ್ ಟೈಮ್. ಎಸ್ ಟೈಮ್ ಓವರ್. ನನ್ನ ಪ್ರಕಾರ ಎಲ್ಲ ರಾಜಕಾರಣಿಗಳು ಪ್ರಾಮಾಣಿಕರಲ್ಲ, ಎಲ್ಲ ರಾಜಕಾರಣಿಗಳು ಭ್ರಷ್ಟರು ಅಲ್ಲ. ಸೊ ಬಹುತೇಕ ಎರಡೂ ಕೂಡ ಇದೆ. ಆದರೆ ಭ್ರಷ್ಟಾಚಾರದಲ್ಲಿ ಇರೋರು ಶಿಕ್ಷೆ ಆಗಬೇಕು, ಅಂಥವ್ರು ಕೂಡ ರಾಜಕಾರಣದಿಂದ ದೂರ ಹೋಗ್ಬೇಕನ್ನುವಂಥ ಒಂದು ಆಶಯ ಇದೆಯಲ್ಲ, ಅದು ಒಳ್ಳೆಯದೇ. ಆದರೆ ಸಿಕ್ಕವರು ಕೂಡ ಭ್ರಷ್ಟಾಚಾರ ಅಂತ ಹೇಳೋಕೆ ಅವಕಾಶ ಇಲ್ಲ. ಸೊ ಆ ಮಟ್ಟಿಗೆ ಕೇಜ್ರಿವಾಲ್ ಇಂಥ ಒಂದು ಲಿಸ್ಟ್ ಅಂತ ತಂದಿರೋದು ಒಂದು ಒಳ್ಳೆಯ ಬೆಳವಣಿಗೆ. ಸೊ ಇದು ಇವತ್ತಿನ ನ್ಯೂಸ್ ನೇರದಿಟ್ಟು ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ.
ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಚಂದನ್ ಶರ್ಮಾ. ಮೊದಲಿಗೆ ಹೆಡ್ಲೈನ್ಸ್. ಕೊನೆಗೂ ಬದುಕಿ ಬರಲೇ ಇಲ್ಲ ಬಾಲಕ. ಬಳ್ಳಾರಿಯಲ್ಲಿ ಬೀದಿ ನಾಯಿಗಳ ದಾಳಿಗೆ ಅಮಾಯಕ ಬಲಿ. ಆತ್ಮಹತ್ಯೆಗೆ ಯತ್ನಪಟ್ಲು ನೊಂದ ತಾಯಿ. ಹಣದ ಆಸೆಗೆ ಚಿನ್ನದ ವ್ಯಾಪಾರಿ ಮಕ್ಕಳ ಅಪಹರಣ. ಬುದ್ಧಿವಂತ ಬಾಲಕನ ಪ್ಲಾನ್ನಿಂದ ಅಪಹರಣಕಾರರ ಬಂಧನ. ಹುಬ್ಬಳ್ಳಿಯಲ್ಲಿ ಸುಖಾಂತ್ಯವಾಯಿತು ಸಿನಿಮೀಯ ಪ್ರಕರಣ. ಗುಲ್ಬರ್ಗಾದಲ್ಲಿ ಲೋಕಾರ್ಪಣೆಯಾಗ್ತಾ ಇದೆ ಬಹುಕೋಟಿ ವೆಚ್ಚದ ಇಎಸ್ಐ ಆಸ್ಪತ್ರೆ. ನಾಳೆ ಸೋನಿಯಾ ಗಾಂಧಿಯಿಂದ ಉದ್ಘಾಟನೆ. ಸಮಾರಂಭಕ್ಕೆ ಸಿದ್ಧವಾಗಿದೆ ಬಿಸಿಲ ನಗರಿ. ಇನ್ಸ್ಪೆಕ್ಟರ್ ಅತ್ತೆ ತೋಟದಲ್ಲೇ ಗಾಂಜಾ. ಪೊಲೀಸರ ಕಾರ್ಯಾಚರಣೆ ವೇಳೆ ಅಕ್ರಮ ಪತ್ತೆ. 7 ಮಂದಿ ಅರೆಸ್ಟ್. ಡಾಕ್ಟರ್ ರಾಜ್ ಪ್ರತಿಮೆ ನಿರ್ಮಾಣಕ್ಕಾಗಿ ಟವರ್ ಏರಿದ ಭೂಪ. ಬೇಡಿಕೆಯನ್ನು ಈಡೇರಿಸದೇ ಇದ್ರೆ ಆತ್ಮಹತ್ಯೆ ಬೆದರಿಕೆ. ಕೊನೆಗೂ ಅಭಿಮಾನಿಯನ್ನ ಕೆಳಗಿಳಿಸೋಕೆ ಯಶಸ್ವಿಯಾದರು ಪೊಲೀಸರು. ಬಳ್ಳಾರಿಯಲ್ಲಿ ಬೀದಿ ನಾಯಿಗಳು ಬಾಲಕನೊಬ್ಬನನ್ನ ಬಲಿ ಪಡ್ಕೊಂಡಿದ್ದಾವೆ. ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಸತತ 10 ದಿನಗಳಿಂದ ಜೀವನ್ಮರಣದ ಮಧ್ಯೆ ಹೋರಾಡ್ತಾ ಇದ್ದ ಬಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಮಗನನ್ನ ಕಳೆದುಕೊಂಡ ತಾಯಿ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಯತ್ನಪಟ್ಟಿದ್ದಾಳೆ. ಇದೊಂದು ಹೃದಯ ವಿದ್ರಾವಕ ಘಟನೆ. ಬಳ್ಳಾರಿ ವಿದ್ಯಾನಗರ ಬಡಾವಣೆಯಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ತೀವ್ರವಾಗಿ ಗಾಯಗೊಂಡಿದ್ದ ಬಾಲಕ ಗೋಪಾಲ್ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾನೆ. ಕಳೆದ 21ರಂದು ಮನೆಯ ಮುಂದೆ ಬಹಿರ್ದೆಸೆಗಾಗಿ ಕುಳಿತಿದ್ದ ಕಂದಮ್ಮನ ಮೇಲೆ 10ರಿಂದ 12 ನಾಯಿಗಳ ಗುಂಪು ಎರಗಿತ್ತು. ನಾಯಿಗಳ ದಾಳಿಗೆ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದ ಬಾಲಕನನ್ನ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ಇಂದು ಬೆಂಗಳೂರಿಗೆ ಕರೆದೊಯ್ಯುತ್ತಿದ್ದ ವೇಳೆ ಬಾಲಕ ಸಾವನ್ನಪ್ಪಿದ್ದಾನೆ. ಬಾಲಕನ ಈ ಸಾವು ಹೆತ್ತ ಕರುಳಿಗೆ ಬರಸಿಡಿಲು ಬಡಿದಂತಾಗಿತ್ತು. ಮಗನ ಸಾವಿನ ಸುದ್ದಿಯನ್ನ ಅರಗಿಸಿಕೊಳ್ಳದ ತಾಯಿ ಆದಿಲಕ್ಷ್ಮಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಇನ್ನು ಬಾಲಕನ ಸಾವಿಗೆ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪಾಲಿಕೆಯವರು ಪಾಪ ನಾಯಿಗಳನ್ನ ಕೊಲ್ಲಕ್ಕೆ ಹೋದ್ರೆ ಇದು ಮತ್ತೆ ಪ್ರಾಣಿ ದಯಾ ಸಂಘ ಅವ್ರು ಅಡ್ಡ ಬರ್ತಾರೆ. ಇವರು ಹಿಂಗೆ ಸಾಯ್ಸಕ್ಕೂ ಆಗಲ್ಲ, ಹಿಂಗೆ ಬಿಡಕ್ಕೂ ಆಗಲ್ಲ. ನೋಡ್ರಿ, ಒಂದು ನಾಯಿ ಕಡಿದು ಚಿಕ್ಕ ಮಗು ಪ್ರಾಣ ಹೋಗಿದೆ ಅಂದ್ರೆ ಎಷ್ಟು ಕಷ್ಟ ಆಗ್ತೈತೆ ನೋಡಿ. ನಾಯಿ ಜೀವ ನಾವು ನೋಡ್ಕೊಂಡ್ರೆ ಮಕ್ಕಳ ಜೀವನ ಸರ್. ಪಾಪ ಇವಾಗ ನೋಡಿ, ಅಮ್ಮಗೆ ಆ ಮಗು ಒಂದೇ, ಗಂಡ ಇಲ್ಲ, ಪಾಪ ಮಗು ಒಂದೇ ಆಧಾರ. ಚಿಕ್ಕ ಮಗು ಇವಾಗ ನಾವು ನಮ್ಮ ಕಣ್ಣೆದುರಿಗೆ ಮತ್ತೆ ಅಮ್ಮ ಪಾಪ ಆತ್ಮಹತ್ಯೆ ಮಾಡ್ಕೊಂಡಕ್ಕೆ ಹೋಗಿದ್ದಾಳೆ. ಮಹಾನಗರ ಪಾಲಿಕೆ ನಮ್ಮ ಲೀಡರ್ಸ್ ಯಾರನ್ನಾಗಲಿ ಪಾಪ ಏನನ್ನ ವ್ಯವಸ್ಥೆ ಮಾಡಿ ಆ ಮಗುಗೂ ಆಧಾರ ತೋರಿಸ್ಬೇಕು. 10 ದಿನಗಳಿಂದ ಘಟನೆ ಬಗ್ಗೆ ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು ಇಂದು ಆಸ್ಪತ್ರೆಗೆ ಭೇಟಿ ನೀಡಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿರುವ ಮೃತ ಬಾಲಕನ ತಾಯಿ ಆದಿಲಕ್ಷ್ಮಿಗೆ ಸಾಂತ್ವನ ಹೇಳಿದ್ರು. ಸರ್ಕಾರದಿಂದ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಸೊ ಈ ಒಂದು ಪರಿಹಾರ ಧನದ ಗಾತ್ರವನ್ನು ಮೊತ್ತವನ್ನು ಆ ಸಮಿತಿ ಅತಿ ಶೀಘ್ರದಲ್ಲೇ ಪರಿಶೀಲಿಸಿ ಅವರಿಗೆ ದೊರಕಬಹುದಾದಂಥ ಪರಿಹಾರ ಧನವನ್ನು ನಾವು ಪಾಲಿಕೆ ವತಿಯಿಂದ ಖಂಡಿತವಾಗಿಯೂ ನೀಡ್ತೇವೆ. ಇದು ನಾಯಿಗಳನ್ನು ಒಂದು ಶಸ್ತ್ರ ಚಿಕಿತ್ಸಾ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ಮಾಡಬೇಕಾಗಿದೆ. ಇದರ ಅಂಗವಾಗಿ ನಾವು ಈಗಾಗಲೇ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಒಟ್ಟಾರೆ ಬೀದಿ ನಾಯಿಗಳ ಹಾವಳಿ, ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಾಳಿ ಬದುಕಬೇಕಿದ್ದ ಬಾಲಕ ಬಲಿಯಾಗಿದ್ದಾನೆ. ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತು ಬೀದಿ ನಾಯಿಗಳನ್ನು ನಿಯಂತ್ರಿಸಬೇಕಿದೆ. ಬಳ್ಳಾರಿಯಿಂದ ಗುರುರಾಜ್ ಹೋಗರ್, ಸುವರ್ಣ ನ್ಯೂಸ್. ಗಾಂಜಾ ಬೆಳೆಯೋದು ಅಪರಾಧ. ಆದರೆ ಅಂಥವರನ್ನ ಪತ್ತೆ ಹಚ್ಚಿ ಶಿಕ್ಷೆಯನ್ನು ಕೊಡಬೇಕಾದಂಥ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರ ಅತ್ತೆಯ ಜಮೀನಲ್ಲೇ ಗಾಂಜಾ ಬೆಳೆಯಲಾಗಿದೆ. ಹೌದು, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಹನಗೋಡು ಸಮೀಪದ ಜಮೀನಲ್ಲಿ ಗಾಂಜಾ ಬೆಳೆಯಲಾಗಿದೆ. ಆ ಜಮೀನು ಮೈಸೂರು ನಗರದ ಮಂಡಿ ಮೊಹಲ್ಲಾ ಠಾಣೆ ಇನ್ಸ್ಪೆಕ್ಟರ್ ರಾಜಣ್ಣ ಅನ್ನೋರ ಅತ್ತೆ ಸುಶೀಲಮ್ಮ ಅವರಿಗೆ ಸೇರಿದಂತೆ.
ಕೇರಳ ಮೂಲದ ವ್ಯಕ್ತಿಗಳು ಜಮೀನನ್ನು ಗುತ್ತಿಗೆ ಮಾಡೋಕೆ ಪಡ್ಕೊಂಡಿದ್ರು. ಅಡಿಕೆ ಬೆಲೆ ಬೆಳೆದಿದ್ದ 1 ಎಕರೆ ಜಮೀನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಾಂಜಾವನ್ನು ಬೆಳೆದಿದ್ರು. ಈ ಬಗ್ಗೆ ಖಚಿತ ಮಾಹಿತಿಯನ್ನು ಸಂಗ್ರಹಿಸಿದ ಹುಣಸೂರು ಠಾಣೆ ಪೊಲೀಸರು 7 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ನೋಡಕ್ ಬಂದಿರಲ್ಲ ಇನ್ನು ಮತ್ತೊಂದು ಕಡೆ ಬಂಡೀಪುರದ ಫಾರೆಸ್ಟಲ್ಲಿ ಸಿಐಡಿ ಡಿವೈಎಸ್ಪಿನೇ ಜಿಂಕೆಯನ್ನು ಬೇಟೆಯಾಡೋಕೆ ಮುಂದಾಗಿದ್ದಾರೆ. ಓಂಕಾರ್ ಅರಣ್ಯ ವಲಯದಲ್ಲಿ ಜಿಂಕೆ ಬೇಟೆಯಾಡ್ತಾ ಇದ್ದ ಸಿಐಡಿ ಡಿವೈಎಸ್ಪಿ ಸೇರಿ 6 ಜನರನ್ನು ಅರಣ್ಯಾಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಮೈಸೂರು ವಲಯದ ಸಿಐಡಿ ಡಿವೈಎಸ್ಪಿ ಧರ್ಮೇಶ್ ತನ್ನ ಸ್ನೇಹಿತರ ಜೊತೆಗೆ ಬಂಡೀಪುರ ಅರಣ್ಯದಲ್ಲಿ ಬೇಟೆಗೆ ಅಂತ ಹೋಗಿದ್ದು ಜಿಂಕೆಯನ್ನು ಕೂಡ ಬೇಟೆಯಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಅರಣ್ಯಾಧಿಕಾರಿಗಳು ದಾಳಿ ಮಾಡಿ ಜಿಂಕೆಯ ಮಾಂಸ ಸಮೇತ 6 ಜನರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಚಿನ್ನದ ವ್ಯಾಪಾರಿಗಳ ಮಕ್ಕಳಿಬ್ಬರು ಕಿಡ್ನ್ಯಾಪ್ ಆಗಿದ್ರು. ಘಟನೆ ತಡವಾಗಿ ಬೆಳಕಿಗೆ ಬಂದರೂ ಕೂಡ ಸಿನಿಮೀಯ ರೀತಿಯಲ್ಲಿ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದರು. ಘಟನೆ ಹೇಗಾಯಿತು, ಪೊಲೀಸರು ಹೇಗೆ ಹೇಳಿದ್ರು, ಇಲ್ಲದೆ ಇಂಟ್ರೆಸ್ಟಿಂಗ್ ಸ್ಟೋರಿ. ಇವರು ಋಷಭ್ ಮತ್ತು ನವರತ್, ಚಿನ್ನದ ವ್ಯಾಪಾರಿಗಳ ಮಕ್ಕಳು. ಆದರೆ ಜನವರಿ 25ರಂದು ಇದ್ದಕ್ಕಿದ್ದಂತೆ ಕಾಣೆಯಾಗಿ ಹೋದರು. ವಿಷಯ ಏನಂದ್ರೆ ದುಡ್ಡಿಗಾಗಿ ಇವರನ್ನ ಕಿಡ್ನಾಪ್ ಮಾಡಲಾಗಿತ್ತು. ಮೊದಲು ನವರತ್ನನ್ನ ಅಪಹರಿಸಿದ್ದ ಕಿಡ್ನಾಪರ್ಸ್ ಆತನ ಸ್ನೇಹಿತನನ್ನ ಬಲೆಗೆ ಕೆಡವಿ ಹಾವೇರಿ ಬಳಿ ಅರಣ್ಯ ಪ್ರದೇಶದಲ್ಲಿ ಒತ್ತೆಯಾಳಾಗಿರಿಸಿಕೊಳ್ಳುತ್ತಾರೆ. ಇಬ್ಬರ ಮೇಲೂ ಮಾರಣಾಂತಿಕ ಹಲ್ಲೆ ನಡೆಸಿದ ಅಪಹರಣಕಾರರು ಹಣ, ಚಿನ್ನ ತಂದುಕೊಡುವಂತೆ ಒತ್ತಡ ಹೇರುತ್ತಾರೆ. ಬಳಿಕ ಯೋಜನೆ ರೂಪಿಸಿದ ಅಪಹರಣಕಾರರು ನವರತ್ನನ್ನ ಒತ್ತೆಯಾಳಾಗಿರಿಸಿಕೊಂಡು ಋಷಭ್ಗೆ ಬಂಗಾರ ತರುವಂತೆ ಹೇಳ್ತಾರೆ. ಸ್ನೇಹಿತನನ್ನು ಉಳಿಸಲು ಋಷಭ್ ಮನೆಯಲ್ಲಿದ್ದ 190 ಗ್ರಾಂ ಚಿನ್ನ, 1 ಲಕ್ಷ ಹಣ ತರುತ್ತಾನೆ. ಆದರೂ ಸ್ನೇಹಿತನನ್ನ ಬಿಡದ ಕಾರಣ ಋಷಭ್ ಪೊಲೀಸರಿಗೆ ವಿಷಯ ತಿಳಿಸಿದ್ದಾನೆ. ಬಳಿಕ ನಡೆದಿದ್ದಲ್ಲ ಸಿನಿಮೀಯ ಘಟನೆ. ಹಣ ತೆಗೆದುಕೊಂಡು ಬರುವಂತೆ ನಾಟಕವಾಡಿದ ಋಷಭ್ ಪೊಲೀಸರೊಂದಿಗೆ ಸ್ಥಳಕ್ಕೆ ಹೋದಾಗ ಪೊಲೀಸರು ಅಪಹರಣಕಾರರನ್ನ ಬಂಧಿಸಿದ್ದಾರೆ. 25ನೇ ತಾರೀಕು ಜನವರಿ ಹುಡುಗರನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟು ಇವ್ರಿಗೆ ಭಾಳಷ್ಟು ಹೊಡೆದು ಬಡ್ದು ಇವರಿಂದ ಹಣ, ಮನೆಯಿಂದ ಹಣ, ಬಂಗಾರ ಅದು ತೊಗೊಂಡು ಬರಲಿಕ್ಕೆ ಇವರು ಭಾಳ ಫೋರ್ಸ್ ಮಾಡಿದ್ದಾರೆ. ತರಲಿಲ್ಲ ಅಂದರೆ ಇವ್ರ ನಿಮ್ಮ ತಂದೆ ತಾಯಿನ ಕೊಲ್ತೀವಂತ ಅದು ಕೂಡ ಇವರು ಎಲ್ಲ ಇದನ್ನು ಮಾಡಿದ್ದಾರೆ. ಮಂಗಳೂರು ಮೂಲದ ವಿಕ್ಕಿ ಪೂಜಾರಿ ಹಾಗೂ ಹುಬ್ಬಳ್ಳಿಯ ಸಂತೋಷ್ ಪೊಲೀಸರ ಅತಿಥಿಯಾಗಿದ್ದಾರೆ. ಆದರೆ ಇದೊಂದು ವ್ಯವಸ್ಥಿತ ಜಾಲವಾಗಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಆನಂದ್ ಪತ್ತಾರ್ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್. ಕೊಡಗಲ್ಲಿ ಇತ್ತೀಚೆಗೆ ವಿದ್ಯಾರ್ಥಿಗಳು ನಾಪತ್ತೆಯಾಗ್ತಿರುವ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಕಳೆದ 1 ತಿಂಗಳಲ್ಲಿ ಸೋಮವಾರಪೇಟೆಯಲ್ಲಿ 2 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ತೋಳೂರು ಶೆಟ್ಟಳ್ಳಿ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿ ಅಭಿಲಾಷ್ ನಾಪತ್ತೆಯಾಗಿ ವಾರವೇ ಕಳೆದಿದೆ. ತನ್ನ ವಿದ್ಯಾಭ್ಯಾಸಕ್ಕೆ ತನ್ನ ಜನಾಂಗದವರೇ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ ಪತ್ರವೊಂದನ್ನು ಬರೆದಿಟ್ಟು ಮನೆ ಬಿಟ್ಟವನು ಮತ್ತೆ ವಾಪಸ್ ಬಂದೇ ಇಲ್ಲ. ಈ ಬಗ್ಗೆ ಸೋಮವಾರಪೇಟೆ ಪೊಲೀಸರಿಗೆ ದೂರು ಕೊಟ್ಟಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗೇ ಇಲ್ಲ. ಅಷ್ಟೇ ಅಲ್ಲ, ಇನ್ನು ಕುಶಾಲನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ 5ನೇ ತರಗತಿ ವಿದ್ಯಾರ್ಥಿ ಇಮ್ತಿಯಾಜ್ ಎಂಬಾತ ಕೂಡ ನಾಪತ್ತೆಯಾಗಿದ್ದಾನೆ. ಸಂಬಂಧಿಕರ ಮನೆಗೆ ತೆರಳೋದಾಗಿ ಹೋಗಿದ್ದ ಈತನ ಬಗ್ಗೆ ಮತ್ತೆ ಮಾಹಿತಿ ಲಭ್ಯವಾಗೇ ಇಲ್ಲ. ಈ ಮಕ್ಕಳು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾರಾದರೂ ಕಿಡ್ನ್ಯಾಪ್ ಮಾಡ್ತಾ ಇದ್ದಾರಾ ಅಥವಾ ಸಮಾಜಘಾತಕ ಚಟುವಟಿಕೆಗೆ ಇವರ ಬಳಕೆಯಾಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ರೌಡಿ ಮುನ್ನಾ ಜೊತೆಗೆ ನಡೆದಂತಹ ಗುಂಡಿನ ಕಾಳಗದಲ್ಲಿ ಹುತಾತ್ಮರಾಗಿರುವ ಗುಲ್ಬರ್ಗಾ ಪಿಎಸ್ಐ ಮಲ್ಲಿಕಾರ್ಜುನ ಬಂಡೆ ಕುಟುಂಬಕ್ಕೆ ಗೃಹ ಇಲಾಖೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಎಡಿಜಿಪಿ ಎಂಎನ್ ರೆಡ್ಡಿ ಅವರು ಇವತ್ತು ಗುಲ್ಬರ್ಗಾದ ಜಾಗೃತಿ ಕಾಲೋನಿಯಲ್ಲಿರುವ ಮಲ್ಲಿಕಾರ್ಜುನ ಬಂಡೆ ಅವರ ಮನೆಗೆ ತೆರಳಿ ಪರಿಹಾರವನ್ನು ಕೊಟ್ಟರು.
50 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನು ಎಡಿಜಿಪಿ ಅವರು ಬಂಡೆ ಅವರ ಪತ್ನಿ ಮಲ್ಲಮ್ಮ ಅವರಿಗೆ ಹಸ್ತಾಂತರ ಮಾಡಿದರು. ನನ್ನ ಗಂಡನ ಸಾವಿನ ಬಗ್ಗೆ ಸಿಬಿಐ ತನಿಖೆ ನಡೆಸಿ ಅಂತ ಬಂಡೆ ಅವರ ಪತ್ನಿ ಎಡಿಜಿಪಿ ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಂಡರು. ಸಿಐಡಿ ಈ ಕುರಿತು ತನಿಖೆ ನಡೆಸ್ತಾ ಇದ್ದು, ತನಿಖೆ ನಂತರ ಸತ್ಯಾಂಶ ಏನೇ ಇದ್ರೂ ಕೂಡ ಹೊರಗೆ ಬರುತ್ತೆ. ಸಿಐಡಿ ಮೇಲೆ ವಿಶ್ವಾಸವಿಡಿ ಅಂತ ಬಂಡೆ ಕುಟುಂಬದವರಿಗೆ ಮನವಿಯನ್ನು ಮಾಡಿಕೊಂಡ್ರು. ಸುದ್ದಿ ಇನ್ನೋದಾಯ ಒಂದು ಪುಟ್ಟ ಬ್ರೇಕ್ ಆದಮೇಲೆ ಕರ್ನಾಟಕ ನ್ಯೂಸ್ಗೆ ಮತ್ತೆ ಸ್ವಾಗತ. ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ನಾಳೆ ಗುಲ್ಬರ್ಗಾಕ್ಕೆ ಬರ್ತಾ ಇದ್ದಾರೆ. ಅವರ ಆಗಮನದ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ನಗರವನ್ನು ಮಧುವಣಗಿತ್ತಿಯಂತೆ ಸಿಂಗರಿಸಲಾಗ್ತಾ ಇದೆ. 11 ಗಂಟೆಗೆ ಆಗಮಿಸುವ ಸೋನಿಯಾ ಗಾಂಧಿ ಮೊದಲು 1400 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಇಎಸ್ಐ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುತ್ತಾರೆ. ನಂತರ ನೂತನ ಕಾಲೇಜು ಮೈದಾನದಲ್ಲಿ ನಡೆಯುವಂಥ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಅವರು ಪಾಲ್ಗೊಳ್ತಾರೆ. ಅದರ ಜೊತೆಗೆ ಸೋನಿಯಾ ಆಗಮನದ ಹಿನ್ನೆಲೆಯಲ್ಲಿ ನೂತನ ವಿದ್ಯಾಲಯದ ಕಾಲೇಜು ಆವರಣದಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಇದರ ಬಗ್ಗೆ ನಮ್ಮ ಗುಲ್ಬರ್ಗಾ ರಿಪೋರ್ಟರ್ ಶರಣಿ ಹಿರೇಮಠ್ ಕೊಟ್ಟಿರುವಂತಹ ವರದಿ ಇಲ್ಲಿದೆ ನೋಡಿ. ನಾಳೆ ರಾಷ್ಟ್ರ ರಾಜಕಾರಣದ ಗಮನ ಗುಲ್ಬರ್ಗದತ್ತ ಸೆಳೆಯುವಂತಾಗಿದೆ. ಕಾರಣ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಗುಲ್ಬರ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಆಗಮನದ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ನಗರವನ್ನು ಮಧುವಣಗಿತ್ತಿಯಂತೆ ಶೃಂಗರಿಸಲಾಗಿದೆ. ಗುಲ್ಬರ್ಗಾ ನಗರದ ಹಲವಾರು ರಸ್ತೆಗಳಲ್ಲಿ ಗುಲ್ಬರ್ಗಾ ನಗರದ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಈ ರೀತಿಯಾದಂತಹ ಕಟೌಟ್ಗಳು, ಬ್ಯಾನರ್ಗಳು ಸಾಕಷ್ಟು ಕಂಡು ಬರ್ತಾ ಇದ್ದಾವೆ. ಎಲ್ಲೆಲ್ಲೂ ಕೂಡ ಸೋನಿಯಾ ಗಾಂಧಿ ಅವರ ಸ್ವಾಗತಕ್ಕಾಗಿ ಈ ರೀತಿಯಾದಂತಹ ಕಟೌಟ್ಗಳು, ಬ್ಯಾನರ್ಗಳು ಅವರನ್ನು ಸ್ವಾಗತಿಸ್ತಾ ಇದ್ದಾವೆ. ಇನ್ನೊಂದು
ಇನ್ನೊಂದು ಕಡೆ 11 ಗಂಟೆಗೆ ಆಗಮಿಸುವಂತಹ ಸೋನಿಯಾ ಗಾಂಧಿ ಅವರು ಮೊಟ್ಟ ಮೊದಲನೇದಾಗಿ ESI ಆಸ್ಪತ್ರೆಯನ್ನು ಉದ್ಘಾಟಿಸಲಿದ್ದಾರೆ. ಅದು ಆದ ನಂತರ ಗುಲ್ಬರ್ಗದ ನೂತನ ವಿದ್ಯಾಲಯ ಮೈದಾನದಲ್ಲಿ ಬೃಹತ್ ಒಂದು ಸಾರ್ವಜನಿಕ ಸಭೆ ನಡೀತದೆ. ನನ್ನ ಎಡಗಡೆ ತಾವು ನೋಡ್ತಾ ಇರಬಹುದು, ಇದು ಗುಲ್ಬರ್ಗದ ನೂತನ ವಿದ್ಯಾಲಯ ಮೈದಾನದ ದೃಶ್ಯವನ್ನು ನೋಡ್ತಾ ಇರಬಹುದು. ಇಲ್ಲಿ ಸಾಕಷ್ಟು ಸಿದ್ಧತೆಗಳು ನಡೀತಾ ಇದ್ದಾವೆ. ಮೊದಲನೇದಾಗಿ ಕೇಸರಿ, ಬಿಳಿ ಮತ್ತು ಹಸಿರು ಕಾಂಗ್ರೆಸ್ ಪಕ್ಷದ ಧ್ವಜಕ್ಕೆ ಹೋಲುವ ರೀತಿಯಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸಿರುವಂಥದ್ದನ್ನು ತಾವು ನೋಡ್ತಾ ಇರಬಹುದು. ಈ ವೇದಿಕೆಯನ್ನು ಉದ್ದೇಶಿಸಿ ಈ ವೇದಿಕೆಯಲ್ಲಿ ಆಸೀನರಾಗ್ತಾರೆ ನಾಳೆ ಸೋನಿಯಾ ಗಾಂಧಿ ಅವರು. ಸೋನಿಯಾ ಗಾಂಧಿ ಅವರಿಗೂ ಮತ್ತು ಅವರ ಜೊತೆ AICC ಪ್ರಧಾನ ಕಾರ್ಯದರ್ಶಿ ದಿಗ್ವಿಜಯ್ ಸಿಂಗ್, ಕೇಂದ್ರ ಸಚಿವರಾದಂತಹ ಆಸ್ಕರ್ ಫರ್ನಾಂಡಿಸ್, ವೀರಪ್ಪ ಮೊಯ್ಲಿ, ಮಲ್ಲಿಕಾರ್ಜುನ್ ಖರ್ಗೆ, CM ಸಿದ್ದರಾಮಯ್ಯ, KPCC ಅಧ್ಯಕ್ಷ G ಪರಮೇಶ್ವರ್, ಈ ರೀತಿ ಕೆಲವು ಆಯ್ದ ಗಣ್ಯರು ಮಾತ್ರ ಆ ವೇದಿಕೆಯಲ್ಲಿ ಅಲಂಕರಿಸಲಿದ್ದಾರೆ. ಅದರ ಎದುರುಗಡೆ ನೋಡ್ತಾ ಇರಬಹುದು, ವಿಶಾಲವಾದಂತಹ ವೇದಿಕೆ ಕಂಗೊಳಿಸ್ತಾ ಇದೆ. ಈ ವೇದಿಕೆಯಲ್ಲಿ ಲಕ್ಷ ಜನರಿಗೆ ಕುಳಿತುಕೊಳ್ಳುವುದಕ್ಕಾಗಿ ಒಂದು ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸುಮಾರು 75,000ಕ್ಕಿಂತ ಅಧಿಕ ಕುರ್ಚಿಯನ್ನು ಇಲ್ಲಿ ಹಾಕಲಾಗ್ತಾ ಇದೆ. ನನ್ನ ಈ ಕೆಳಗಡೆ ನೋಡ್ತಾ ಇರಬಹುದು, VIP-ಗಳಿಗಾಗಿ ಮತ್ತು VVIP-ಗಳಿಗಾಗಿ ವಿಶೇಷ ಆಸನದ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಲಾಗಿರುವಂಥದ್ದನ್ನು ತಾವು ಕಾಣಬಹುದು. ಇನ್ನೊಂದು ಕಡೆ ನಾಳಿನ ಕಾರ್ಯಕ್ರಮಕ್ಕಾಗಿ ಸಕಲ ಸಿದ್ಧತೆಗಳನ್ನು ಕೂಡ ಇಲ್ಲಿ ಭರದಿಂದ ನಡೀತಾ ಇರುವಂಥದ್ದು ಕಾಣಬಹುದು. ಈ ಒಂದು ನೂತನ ವಿದ್ಯಾಲಯ ಮೈದಾನಕ್ಕೆ 4 ಗೇಟ್ಗಳು, 4 ಪ್ರವೇಶ ದ್ವಾರಗಳನ್ನು ಕಲ್ಪಿಸಲಾಗ್ತಾ ಇದೆ. ನನ್ನ ಎಡಗಡೆ ನೋಡ್ತಾ ಇರಬಹುದು, ಈ ಬಾಗಿಲ ಮೂಲಕ, ಈ ಒಂದು ಪ್ರವೇಶ ದ್ವಾರದ ಮೂಲಕ ನಾಳೆ 11:00 ಸೋನಿಯಾ ಗಾಂಧಿ ಅವರು ಈ ಒಂದು ಮೈದಾನಕ್ಕೆ ಆಗಮಿಸ್ತಾರೆ. ಇದು ಸೋನಿಯಾ ಗಾಂಧಿ ಮತ್ತು ಆಯ್ದ ಕೆಲವು VVIP-ಗಳಿಗಾಗಿ ಹಮ್ಮಿಕೊಂಡಿರುವಂತಹ ಪ್ರವೇಶ ದ್ವಾರ. ಇನ್ನೊಂದು ಕಡೆ ಶಾಸಕರು, ರಾಜ್ಯದ ಸಚಿವರುಗಳಿಗಾಗಿ ಈ ಪಕ್ಕದಲ್ಲಿಯೇ ಮತ್ತೊಂದು ಪ್ರವೇಶ ದ್ವಾರ ಇದೆ. ಸಾರ್ವಜನಿಕರಿಗಾಗಿ 2 ಬೃಹತ್ ಪ್ರವೇಶ ದ್ವಾರಗಳಿದ್ದಾವೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 1.5 to 2 ಲಕ್ಷ ಜನ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಇನ್ನೊಂದು ಕಡೆ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರದಲ್ಲಿ ಹಮ್ಮಿಕೊಂಡಿರುವಂತಹ ಮೊದಲ ಚುನಾವಣಾ ಪ್ರಚಾರ ಅನ್ನುವ ಕಾರಣಕ್ಕಾಗಿ ಗುಲ್ಬರ್ಗದಲ್ಲಿ ನಾಳೆ ನಡೆಯುವಂತಹ ಸೋನಿಯಾ ಗಾಂಧಿಯವರ ಪ್ರಚಾರ ಕಾರ್ಯಕ್ರಮ ಅಥವಾ ಸೋನಿಯಾ ಗಾಂಧಿಯವರ ಅಭಿನಂದನಾ ಕಾರ್ಯಕ್ರಮ ತೀವ್ರ ಮಹತ್ವ ಪಡೆದುಕೊಂಡಿದೆ. ಗುಲ್ಬರ್ಗದಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7. ಇನ್ನು ಆಸ್ಪತ್ರೆ ಉದ್ಘಾಟನೆಯಾಗಿಲ್ಲ, ಅದಕ್ಕಿಂತ ಮುಂಚೆನೇ ಹೊಸದೊಂದು ವಿವಾದವನ್ನು ಆಸ್ಪತ್ರೆ ಸೃಷ್ಟಿ ಮಾಡ್ತಾ ಇದೆ. ESI ಆಸ್ಪತ್ರೆ ಹಾಗೂ ಇತರೆ ಸಂಕೀರ್ಣದ ಶೈಲಿಯಲ್ಲಿ ಕೇಂದ್ರ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಅಜರಾಮರವಾಗಿ ಉಳಿಯುವಂತೆ ಮಾಡಲಾಗಿದೆ. ಈ ಕಟ್ಟಡವನ್ನು ಟಾಪ್ ವ್ಯೂವಿಂದ ನೋಡಿದ್ರೆ ಖರ್ಗೆ ಅನ್ನುವ ಅಕ್ಷರ ಗೋಚರವಾಗುತ್ತೆ. ಅದೇ ರೀತಿಯಲ್ಲಿ ಪ್ಲಾನ್ ಮಾಡಿ ಈ ಕಟ್ಟಡವನ್ನು ರೂಪಿಸಲಾಗಿದೆ. ಆದರೆ ವಿವಾದಕ್ಕೆ ಕಾರಣವಾಗಿರುವ ಅಂಶ ಏನು ಅಂತಂದರೆ, ಇದು ಕೇಂದ್ರ ಕಾರ್ಮಿಕ ಇಲಾಖೆ ಅನುದಾನದಲ್ಲಿ ನಿರ್ಮಾಣವಾಗಿರುವಂಥ ಕಟ್ಟಡ ಹೊರತು ಖರ್ಗೆ ಅವರ ಸ್ವಂತ ಆಸ್ತಿಯಂತೂ ಖಂಡಿತ ಅಲ್ವೇ ಅಲ್ಲ. ಒಬ್ಬ ಮಂತ್ರಿ ತನ್ನ ಇಲಾಖೆ ಯೋಜನೆ ಅನುಷ್ಠಾನದಲ್ಲಿ ಈ ರೀತಿ ತಂತ್ರಗಾರಿಕೆಯನ್ನು ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ನೀವು ಕೋಳಿ ತಿಂತೀರಾ? ಹಾಗಿದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕೆಂತಂದರೆ ಈಗ ಕೋಳಿಗಳಿಗೆ ಕೊಕ್ರೆ ರೋಗ ಬರ್ತಾ ಇದೆ. ಇದರಿಂದಾಗಿ ಮೈಸೂರು ಜಿಲ್ಲೆಯಲ್ಲಿ ನಿತ್ಯ ಸಾವಿರಾರು ಕೋಳಿಗಳು ಸಾಯ್ತಾ ಇದ್ದಾವೆ. ಹಕ್ಕಿ ರೋಗ ಹೋಯಿತು ಎಂದು ನಿಟ್ಟುಸಿರು ಬಿಡುತ್ತಿದ್ದಂತೆ ಕೋಳಿಗಳಿಗೆ ರಾಣಿಕೇತ್ ಎಂಬ ಮಹಾಮಾರಿ ಒಕ್ಕರಿಸಿದೆ. ಮೈಸೂರು ಜಿಲ್ಲೆಯ ಅನೇಕ ಕೋಳಿ ಫಾರ್ಮ್ನಲ್ಲಿ ಈ ರೋಗ ಕಾಣಿಸಿಕೊಂಡಿದ್ದು ನಿತ್ಯ 5,000ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪುತ್ತಿವೆ. ಮೈಸೂರು ಗದ್ದಿಗೆ ರಸ್ತೆಯಲ್ಲಿಯ ಬೀರಿಹುಂಡಿ ಗೇಟ್ ಬಳಿ ಇರುವ ಕೃಷ್ಣ ಕೋಳಿ ಫಾರ್ಮ್ನಲ್ಲಿ ಈ ರೋಗ ವ್ಯಾಪಕವಾಗಿ ಕಾಣಿಸಿಕೊಂಡಿದೆ. ಯಾರಲ್ಲಿ ಬರೋದು ಸರ್? ಮಾಮೂಲಿ ಗಾಳಿನಲ್ಲಿ ಬರೋದು. ಇದು ಏನು ಇದರಲ್ಲಿ ಅದಕ್ಕೋಸ್ಕರನೇ ಇಷ್ಟೊಂದು ಬಯೋಸೆಕ್ಯೂರಿಟಿ ಎಲ್ಲ ಮಾಡ್ಕೊಂಡಿರೋದು. ಇದು ಯಾರು ಪರ್ಟಿಕ್ಯುಲರ್ ನಾಟು ಕೋಳಿ ನಿಚ್ಚಿ ಬರೋದು, ಕಾಗೆ ನಿಂತು ಬರುತ್ತೆ, ಎಲ್ಲಿಂದ ಬೇಕಾದ್ರೂ ಬರುತ್ತೆ. ವೈರಲ್ ಎಲ್ಲಿ ಶುರುವಾಗುತ್ತೋ ಅದು ಅಲ್ಲಿಂದಾನೇ ವೈರಲ್ ಬರ್ತಾನೆ ಇರುತ್ತೆ. ರಾಣಿಕೇತ್ ರೋಗವನ್ನ ಕೊಕ್ಕರೆ ರೋಗ ಅಂತಲೂ ಕರೆಯುತ್ತಿದ್ದು ಹೆಚ್ಚಾಗಿ ಮೊಟ್ಟೆ ಇಡುವ ಕೋಳಿಗಳು ಈ ರೋಗಕ್ಕೆ ತುತ್ತಾಗುತ್ತಿವೆ. ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುವ ಈ ರೋಗ ಕೊಕ್ಕರೆ ಪಕ್ಷಿಗಳ ಮೂಲಕ ಹರಡುತ್ತಿದೆ. ಈ ಬಗ್ಗೆ ಎಚ್ಚೆತ್ತುಕೊಂಡಿರುವ ಪಶು ಸಂಗೋಪನಾ ಇಲಾಖೆ ರೋಗದ ಸ್ಯಾಂಪಲ್ ಪಡೆದು ಲ್ಯಾಬ್ಗೆ ಕಳುಹಿಸಿದೆ. ಅಲ್ಲದೆ ರೋಗ ಹರಡದಂತೆ ಫಾರ್ಮ್ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಇಲಾಖೆ ಮಾಲೀಕರಿಗೆ ಸೂಚನೆ ನೀಡಿದೆ. ಸಾಮಾನ್ಯವಾಗಿ ಈ ಕಾಯಿಲೆ ಬಂದರೆ ಹೆಚ್ಚಿನ ರೀತಿಯಲ್ಲಿ ಕೋಳಿಗಳು ಮರಣ ಹೊಂದೋದು ಸಾಮಾನ್ಯ. ಆದ ಕಾರಣ ಇದರಲ್ಲಿ ಯಾರೂ ಭಯಪಡುವಂಥ ಒಂದು ಅವಕಾಶ ಏನಿಲ್ಲ. ಎಂದಿನಂತೆ ಏನು ಕೋಳಿ ಮಾಂಸ ಅಥವಾ ಮೊಟ್ಟೆ ಎಲ್ಲರೂ ಕೂಡ ಸಾರ್ವಜನಿಕರು ಅದನ್ನು ಉಪಯೋಗಿಸ್ಬೋದು. ಇನ್ನು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರುತ್ತಿದ್ದು
ಕೋಳಿ ಮಾರಾಟ ಕುಂಠಿತವಾಗಿದೆ. ಅಲ್ಲದೆ ಮೊಟ್ಟೆ ಹಾಗೂ ಕೋಳಿ ತಿನ್ನುವ ಮಂದಿಯೂ ಇದರಿಂದ ಆತಂಕಕ್ಕೊಳಗಾಗಿದ್ದಾರೆ. ಮೈಸೂರಿನಿಂದ ಕ್ಯಾಮರಾಮನ್ ನವೀನ್ ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ಇನ್ನು ಯಾದಗಿರಿ ಜಿಲ್ಲೆಯ ಮನಮಟಿ ಗ್ರಾಮಸ್ಥರ ಬದುಕು ನರಕವಾಗ್ತಾ ಇದೆ. ಸುಮಾರು 2 ತಿಂಗಳಿಂದ ಅವರು ಪಡ್ತಾ ಇರುವಂಥ ಸಂಕಷ್ಟ ಯಾರಿಗೂ ಬೇಡವೇ ಬೇಡ. ಅಷ್ಟಕ್ಕೂ ಅವರ ನೋವಿಗೆ ಏನು ಕಾರಣ ನೀವೇ ನೋಡಿ. ಇದು ರಸ್ತೆನಾ ಇಲ್ಲ ಕೆರೆನಾ ಯಾವುದು ಅನ್ನೋದು ದೃಶ್ಯ ನೋಡಿದ್ರೆ ಗೊತ್ತಾಗೋಕೆ ಸಾಧ್ಯವೇ ಇಲ್ಲ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮನಮುಟಕಿ ಗ್ರಾಮದಲ್ಲಿ ಕಳೆದ 2 ತಿಂಗಳಿಂದ ರಸ್ತೆ ಮೇಲೆ ಚರಂಡಿ ನೀರು ನಿಂತಿದೆ. ಗ್ರಾಮಸ್ಥರು ದಿನನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಶಾಲಾ ಮಕ್ಕಳು, ವಯೋವೃದ್ಧರು ಸೇರಿದಂತೆ ಗ್ರಾಮದ ಎಲ್ಲರೂ ಈ ಚರಂಡಿ ನೀರನ್ನೇ ದಾಟಿಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಊರನ್ನ ನೀರೆಲ್ಲ ಬಂದು ಇಲ್ಲೇ ನಿಂದಿರ್ತಾವ. ಇದ್ರಾಗೆ ಓದಿ ಹೇಳ್ಬೇಕು. ಸ್ಕೂಲ್ ಹುಡುಗರು ಹೋಗ್ಬೇಕಾದ್ರೆ ಇಲ್ಲೇ ಬೀಳ್ತಾವೆ. ಇದರಿಂದ ದ್ವಾಮಿಗಳು ಜಾಸ್ತಿ ಆಗ್ಯಾವ. ಇವೆಲ್ಲ ದ್ವಾಮಿಗಳಿಂದ ಒಂದು ಕಾಲರ ಬರ್ತಾವೆ, ಮಲೇರಿಯಾ ಬರ್ತಾವೆ, ಇದೇ ಹಲವಾರು ರೋಗಗಳು ಬರ್ತಾ ಇದ್ದಾವೆ. ನಿನ್ನೆ 1-2 ಹುಡುಗನ ದವಾಖಾನೆ ಕರ್ಕೊಂಡು ಹೋದ್ರು. ಆರೋಗ್ಯವೇ ಶ್ರೀಮಂತಿಕೆ ಅಂತ ಹೇಳ್ತಾ ಇದ್ದಾರೆ ಬಡವರಿಗೆ. ಆ ಆರೋಗ್ಯನ ಕಾಪಾಡ್ಕೋಕ್ಕೂ ಇದು ಪರಿಸ್ಥಿತಿ ಇಲ್ಲಾರ್ದಂಗೆ ಆಗೈತೆ ನೋಡಿ. ನಿಂತ ಕೊಳಚೆ ನೀರಿನ ಕೆಟ್ಟ ವಾಸನೆಗೆ ಕಂಗೆಟ್ಟ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಗ್ರಾಮದಲ್ಲಿ ಸೊಳ್ಳೆ ಕಾಟವೂ ಜಾಸ್ತಿಯಾಗಿದೆ. ಜನರು ರೋಗದ ಭೀತಿಗೊಳಗಾಗಿದ್ದಾರೆ. ಮಳೆ ಬಂದರೆ ಮನೆಗಳಿಗೆ ಈ ಚರಂಡಿ ನೀರು ನುಗ್ಗೋದ್ರಿಂದ ಜನರು ಹೈರಾಣಾಗಿದ್ದಾರೆ. ಈ ಬಗ್ಗೆ ದೋರನಹಳ್ಳಿ ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಗ್ರಾಮದಲ್ಲಿ ಅಧಿಕಾರಿಗಳೇ ನಿರ್ಲಕ್ಷ್ಯ. ಅಧಿಕಾರಿಗಳು ಅಲ್ಲಿಗೆ ಹೋಗಿವೆ, 2-3 ಸಾರಿ ಹೋಗಿವೆ. ಆದ್ರೂ ಅವರು ಆಶ್ವಾಸನೆ ಅಷ್ಟೇ ಕೊಟ್ಟರು. ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಂಬ ಈ ಅಧಿಕಾರಿಗಳಲ್ಲಿ ಎಷ್ಟು ಸಾರಿ ನಾವು ಮನವಿ ಮಾಡಿದ್ರು ಕೂಡ ಪಂಚಾಯತಿಗೆ ಹೋದಿವಿ, ಮಲ್ಕರೆಡ್ಡಿಗೆ ಹೋದಿವಿ, ಅಷ್ಟೇ ಆಶ್ವಾಸನೆ ಕೊಟ್ಟರು. ಇದು ಮರ್ಮಾಗ್ಯಸಿ ಊರ ಅಭಿವೃದ್ಧಿ ಒಂದದ, ಊರಾಗೇನು ತೊಂದರೆ ಇಲ್ಲ, ನಮ್ಮ ಊರಷ್ಟು ಜೀವನ ಯಾರಲ್ಲಿ ಇಲ್ಲ ಅಂತೇಳಿ ಹೇಳಿದಾರು ಕೂಡ ನಮ್ಮ ಊರಲ್ಲಿ ಅಧಿಕಾರಿ ಹೋಗ್ಯಸಿ ಯೂರಿಯಾ ಸುತ್ತಾರೆ, ಯೂರಿಯಾ ಅದು ಮಾಡ್ತಾರೆ. ಆದರೂ ನಮ್ಮ ಗ್ರಾಮ ಅಭಿವೃದ್ಧಿ ಹೊಂದಿಲ್ಲ. ಗ್ರಾಮದ ಕೆಳಭಾಗದ ಪ್ರದೇಶದಲ್ಲಿ ಚರಂಡಿ ನೀರು ಹರಿದು ಹೊರಹೋಗಲು ಯಾವುದೇ ವ್ಯವಸ್ಥೆ ಇಲ್ಲದ ಕಾರಣ ರಸ್ತೆ ಮೇಲೆ ನೀರು ಸಂಗ್ರಹವಾಗುತ್ತಿದೆ. ಈ ಬಗ್ಗೆ ಗಮನ ಹರಿಸದೆ ಹೋದಲ್ಲಿ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಿಂದ ಶಶಿಕಾಂತ್ ಕೋರವಾರ್, ಸುವರ್ಣ ನ್ಯೂಸ್. ಇನ್ನು ಒಡವೆ ಆಸೆ ಅನ್ನೋದು ಅದು ಯಾರಿಗೆ ತಾನೇ ಇರಲ್ಲ ಹೇಳಿ. ಕಷ್ಟಪಟ್ಟು ದುಡಿದು ಹಣವನ್ನು ಕೂಡು ಹಾಕಿ ತುಮಕೂರು ಜಿಲ್ಲೆ ತಿಪ್ಟೂರಿನ ಜನ ಕೂಡ ಬಂಗಾರವನ್ನು ಖರೀದಿ ಮಾಡಬೇಕು ಅನ್ನೋ ಕನಸನ್ನು ಕೂಡ ಕಂಡಿದ್ರು. ನಮಗೆ ಹಣ ಕೊಡಿ, ವರ್ಷದ ನಂತರದಲ್ಲಿ ಬಂಗಾರ ಕೊಡ್ತೀವಿ ಅಂತ ದೊಡ್ಡಪೇಟೆಯಲ್ಲಿರುವ ವಿಶ್ವಕರ್ಮ ಜ್ಯುವೆಲರಿ ಮಾಲೀಕ ಕುಮಾರಾಚಾರ್ ಮತ್ತು ಆತನ ಹೆಂಡತಿ ಶಾರದಾಚಾರ್ ಜನರನ್ನು ಫುಲ್ ನಂಬಿಸಿದ್ರು. ಇವರ ಮಾತಿಗೆ ಮರಳಾದಂಥ ಅಮಾಯಕರು ದುಡ್ದಿದ್ದೆಲ್ಲವನ್ನೂ ಕೂಡ ಇವರು ಕೊಟ್ಟು ಸುಮ್ಮನೆ ಕೂತ್ಕೊಂಡಿದ್ರು. ಆದರೆ ಬಂಗಾರ ಕೊಡ್ತೀನಿ ಅಂತ ಹೇಳಿದ್ದವರು ಮನೆ ಖಾಲಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಅತ್ತ ಒಡವೆನೂ ಇಲ್ಲದೆ ಹಣ ಕೂಡ ಇಲ್ಲದೆ ಅಮಾಯಕರು ಈಗ ಬೀದಿಗಿಳಿದಿದ್ದಾರೆ. ಅವರ ಮೆಚ್ಚಿನ ನಟರ ಬಗ್ಗೆ ಪ್ರೀತಿ ಅಭಿಮಾನ ಎಲ್ಲವೂ ಖಂಡಿತ ಇರಲೇಬೇಕು. ಆದರೆ ಅದು ಮಿತಿಯನ್ನು ಖಂಡಿತವಾಗ್ಲೂ ಮೀರಲೇಬಾರ್ದು. ಯಾಕೆಂತಂದರೆ ಅತಿಯಾದರೆ ಅಮೃತ ಕೂಡ ವಿಷವಾಗುತ್ತೆ. ಈ ಮಾತು ಶಿವಮೊಗ್ಗದ ಮೂರ್ತಿಗೆ ಸರಿಯಾಗಿ ಹೊಂದುತ್ತೆ. ಅಭಿಮಾನ ಅತಿರೇಕಕ್ಕೆ ಹೋಗಿ ಮೊಬೈಲ್ ಟವರ್ ಮೇಲೇರಿದ್ದ ಇವರು ಶಿವಮೊಗ್ಗದ ವಿ ಮೂರ್ತಿ. ಡಾಕ್ಟರ್ ರಾಜ್ ಪುತ್ಥಳಿ ಅನಾವರಣಗೊಳಿಸುವಂತೆ ಇಟ್ಟ ಬೇಡಿಕೆ ಈಡೇರದ್ದೇ ಇವರ ಈ ವರ್ತನೆಗೆ ಕಾರಣ. ಜ್ವಾಲಾಮುಖಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರುವ ವಿ ಮೂರ್ತಿ ನಗರದ ಯಾವುದಾದರೂ ವೃತ್ತದಲ್ಲಿ ಡಾಕ್ಟರ್ ರಾಜ್ ಪ್ರತಿಮೆ ಸ್ಥಾಪಿಸಬೇಕೆಂದು ಕಳೆದ 8 ವರ್ಷಗಳಿಂದ ಬೇಡಿಕೆ ಇಡುತ್ತಲೇ ಬಂದಿದ್ದಾರೆ. ಆದರೆ ಜಿಲ್ಲಾಡಳಿತ ಅನುಮತಿ ನೀಡಿಲ್ಲ. ಹಾಗಾಗಿ ಗೋಪಿ ವೃತ್ತದಲ್ಲಿ ಮೊಬೈಲ್ ಟವರ್ ಏರಿ ಕುಳಿತ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ ನೀಡಿದರು. ಏನು ಈ ಗೋಪಿ ವೃತ್ತ ಇದೆ, ಗೋಪಿ ವೃತ್ತದಲ್ಲಿ
ಒಂದು ಕಂಚಿನ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಜ್ವಾಲಾಮುಖಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಹಾಗೂ ಶಿವಮೊಗ್ಗ ಜಿಲ್ಲೆ ಎಲ್ಲ ಕನ್ನಡ ಪರ ಸಂಘಟನೆಯವರು ಪ್ರಯತ್ನವನ್ನು ಪಡ್ತಿದ್ರು. ಆದರೆ ಜಿಲ್ಲಾಡಳಿತ ಆ ಒಂದು ಪ್ರತಿಮೆ ಅನಾವರಣಗೊಳಿಸೋದಕ್ಕೆ ಇಲ್ಲಿವರೆಗೂ ಅವಕಾಶವನ್ನು ಕೊಟ್ಟಿಲ್ಲ. ಎಲ್ಲಿವರೆಗೂ ಅವರು ನಮ್ಗೆ ಅನುಮತಿಯನ್ನು ಕೊಡೋದಿಲ್ವೋ ಅಲ್ಲಿವರೆಗೂ ನಾನು ಈ ಟವರ್ನಿಂದ ಇಳಿಯೋದಿಲ್ಲ, ಯಾರಾದರೂ ನನ್ನ ಇಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅಲ್ಲಿಂದನೇ ಬೀಳ್ತೀನಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಟವರ್ನೇ ಏರಿದರೆ ನಾವೆಲ್ಲರೂ ಕೂಡ ಇಳಿಸೋವಂಥ ಒಂದು ಅವ್ರನ್ನ ಮನವೊಲಿಸೋ ಪ್ರಯತ್ನವನ್ನು ಮಾಡ್ತಿದ್ವಿ. ಮೊಬೈಲ್ ಟವರ್ ಏರಿದ ಮೂರ್ತಿಯನ್ನ ಮನವೊಲಿಸಿ ಕೆಳಗಿಳಿಸಲು ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಶತಪ್ರಯತ್ನ ಪಟ್ಟರು. ನಂತರ ಶಿವಮೊಗ್ಗ ನಗರ ಪಾಲಿಕೆ ಮೇಯರ್ ಖುರ್ಷಿದಾ ಬಾನು ಮಾತುಕತೆ ನಡೆಸಿದ್ರೂ ಯಾವ ಪ್ರಯೋಜನವೂ ಆಗಲಿಲ್ಲ. ಬಿಸಿಲು ಏರ್ತಾ ಇದ್ದಂತೆ ಟವರ್ ಮೇಲಿದ್ದ ಮೂರ್ತಿ ಬಳಲಿದಂತೆ ಕಂಡ್ರು. ಈ ಅವಕಾಶ ಬಳಸಿಕೊಂಡ ಅಗ್ನಿಶಾಮಕ ಸಿಬ್ಬಂದಿ ಟವರ್ ಮೇಲೇರಿ ಮೂರ್ತಿಯನ್ನ ಕೆಳಗಿಳಿಸಿದ್ರು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಯಾವುದೇ ಮುಖಂಡರ, ಯಾವುದೇ ವ್ಯಕ್ತಿಗಳ ಪುತ್ಥಳಿಗಳನ್ನ ಅನಾವರಣ ಮಾಡಬಾರ್ದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಆದ ಕಾರಣದಿಂದ ಕಳೆದ 8 ವರ್ಷಗಳಿಂದ ಸತತವಾಗಿ ಇವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ರಾಜ್ಕುಮಾರ್ ಪುತ್ಥಳಿನ ಇದೇ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕು ಅಂತ. ಆದರೆ ಅವರ ಹೋರಾಟ ಫಲಿಸಲಿಲ್ಲ. ಆದ ಕಾರಣ ಇವತ್ತು ಅವರು ಬೆಳಗ್ಗೆ 10 ಗಂಟೆಯಿಂದ ಟವರ್ ಏರಿ ಇಲ್ಲಿವರೆಗೂ ಕುಳಿತಿದ್ರು. ಇದಕ್ಕೆ ನಾವೆಲ್ಲ ಮನವೊಲಿಸಿ ಈಗ ಅವರನ್ನು ಇಳಿಸಿದ್ದೇವೆ. ಇದೇ ವೇಳೆ ಪ್ರತಿಮೆ ಸ್ಥಾಪನೆ ಮಾಡುವಂತೆ ಕನ್ನಡ ಪರ ಸಂಘಟನೆಗಳು ಗೋಪಿ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ತೀವ್ರ ಪ್ರತಿಭಟನೆ ನಡೆಸಿದ್ರು. ಒಟ್ಟಿನಲ್ಲಿ ಬೆಳಗ್ಗೆಯಿಂದ ಮಠಮಠ ಮಧ್ಯಾಹ್ನದವರೆಗೆ ಮೊಬೈಲ್ ಟವರ್ ಏರಿ ಕುಳಿತು ನಂತರ ಏನೂ ಸಾಧಿಸದೆ ಇಳಿದ ಮೂರ್ತಿ ಸಾರ್ವಜನಿಕರಿಗೆ ಮನರಂಜನೆ ನೀಡಿದ್ದಂತೂ ಸುಳ್ಳಲ್ಲ. ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಇದು ಇವತ್ತಿನ ಕರ್ನಾಟಕ ನ್ಯೂಸ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.